ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಲ್ಲಿ ನಾನು ವಿಡೋಸ್ ಬೇಸ್ ಸೀರೀಸ್ ನ ಉಳಿದ 6 ಎಪಿಸೋಡ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಿಂದಿನ ಎಪಿಸೋಡ್ಸ್ ಗಳ ವಿಡಿಯೋಸ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸ್ನೇಹಿತರೆ. ಹಿಂದಿನ ವಿಡಿಯೋ ಅಲ್ಲಿ ನೋಡಿದ್ದೀವಿ, ಟಾಮ್ ನ ಸಿ ಹ್ಯಾಗಿಂದ ವಿಕ್ ಕಾಪಾಡಿದಾನೆ. ಪೆಟ್ರಿಷಿಯಾ ವಾಮಾಚಾರದ ಬಗ್ಗೆ ಇರೋ ಬುಕ್ ನ ತನಗೆ ಗೊತ್ತಿಲ್ದಂಗೆ ಓದಿ ಅದರಲ್ಲಿ ಇರೋದನ್ನೆಲ್ಲ ಫಾಲೋ ಮಾಡಿ ಪಾರ್ಟಿಗೆ ಬಂದಿದ್ದವ್ರನ್ನೆಲ್ಲ ಕೊಲ್ಲೋದ್ರಲ್ಲಿ ಜಸ್ಟ್ ಮಿಸ್. ಕೊನೆಗೆ ಪೆಟ್ರಿಷಿಯಾ ಬುಕ್ ನ ಸುಟ್ ಹಾಕಿ ಎಲ್ಲರನ್ನ ಕಾಪಾಡಿರ್ತಾಳೆ. ಆದರೆ ಫಾದರ್ ಬ್ರೈಸ್ ತಮಗೆ ಬೆಲ್ ನ ಶಬ್ದ ಕೇಳಿಸ್ತಿದ್ದಂಗೆ ತಮಗೆ ಸಿಕ್ಕ ಒಂದು ಲೆಟರ್ ಅಲ್ಲಿ ಬರ್ದಿರೋ ಹಾಗೆ ಚರ್ಚ್ ನ ಉತ್ತರ ದಿಕ್ಕಿನಲ್ಲಿ ಇರೋ ಒಂದು ಚೇಂಬರ್ ನ ಹುಡ್ಕೊಂಡ್ ಬಂದಾಗ ಇವರಿಗೆ ಸಿಗೋದು ಒಂದು ಹಳೆ ಬಾವಿ. ಈ ಬಾವಿ ಒಳಗಿಂದ ಟೌನ್ ನ ಕೆಳಗಿರೋ ಸುರಂಗಗಳಿಗೆ ಹೋಗ್ಬೋದು. ಅಲ್ಲೇ ಒಂದು ಚೇರಿರೋ ಚೇಂಬರ್ ಇದೆ. ಫಾದರ್ ಈ ಬಾವಿ ಒಳಗೆ ಏನ್ ನೋಡಿದ್ರು ಏನೋ ಗೊತ್ತಿಲ್ಲ, ಈ ಜಾಗದಲ್ಲಿ ಯಾವ್ದೋ ದುಷ್ಟಶಕ್ತಿ ಇದೆ ಅಂತ ಸೀದಾ ಚರ್ಚ್ಗೆ ಹೋಗಿ ನೇಣು ಹಾಕೊಂಡು ಸಾವನ್ನಪ್ಪಿದ್ದಾರೆ. ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಈಗ ನಡೀತಾ ಇರೋದನ್ನೆಲ್ಲ ನೋಡಿ ಸುಮ್ನೆ ಇದ್ರೆ ಆಗಲ್ಲ ಅಂತ ಟಾಮ್ ವಿಕ್ ಹೇಳ್ದಂಗೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಕರ್ಫ್ಯೂ ಜಾರಿಗೆ ತರ್ತಾನೆ. ಮತ್ತೆ ಚರ್ಚಲ್ಲಿ ಫಾದರ್ ಬ್ರೈಸ್ ಲೆಟರ್ ನ ಹುಡ್ಕೋಕೆ ಬುಕ್ಸ್ ಮತ್ತೆ ಬೇರೆ ವಸ್ತುಗಳನ್ನೆಲ್ಲ ಬೀಳ್ಸಿದ್ರಲ್ಲ, ಅದಕ್ಕೆ ಫಾದರ್ ಏನ್ ಹುಡುಕ್ತಾ ಇದ್ರು ಅಂತ ಟಾಮ್, ಪೆಟ್ರಿಷಿಯಾ ಮತ್ತೆ ವಿಕ್ ಹುಡುಕ್ತಾ ಇದ್ದಾರೆ. ಫಾದರ್ ಟೇಬಲ್ ಮೇಲೆ ನನ್ನ ಕಣ್ಣು ತೆರೆದಿದೆ ಅಂತ ಕೆತ್ತಿದ್ದಾರೆ. ಇಲ್ಲೇ ಕಪ್ಪು ಮಶ್ರೂಮ್ ಕೂಡ ಸಿಕ್ತು. ಸಾಧಾರಣವಾದ ಮಶ್ರೂಮ್ ಅಲ್ಲ ಸ್ನೇಹಿತರೆ, ನಶೆ ಏರ್ಸೋ ಮಶ್ರೂಮ್. ಇದರಿಂದ ನಮಗೆ ಗೊತ್ತಾಗುತ್ತೆ ಟೇಬಲ್ ಮೇಲೆ ಕಣ್ಣು ತೆರೆದಿದೆ ಅನ್ನೋದನ್ನ ಯಾಕೆ ಕೆತ್ತಿದ್ದಾರೆ ಅಂತ. ಮಶ್ರೂಮ್ ತಿಂದಾಗ ಏನಾಗುತ್ತೆ ಅಂತ ರೀಸೆಂಟ್ ಆಗಿ ಫ್ರಮ್ ಸೀರೀಸ್ ಅಲ್ಲಿ ಜೇಡ್ ಮಶ್ರೂಮ್ ಹೊಡೆದಾಗ ನೋಡಿದ್ವಿ. ಹುಕುಮ್ ಮೂವಿಯನ್ನ ಕೂಡ ಬ್ರೇಕ್ ಡೌನ್ ಮಾಡಿದ್ದೆ. ಆ ಮೂವಿಯಲ್ಲಿ ಓಮ್ಗೆ ಮಶ್ರೂಮ್ ನ ನಶೆಯಲ್ಲಿ ಏನೆಲ್ಲ ಕಾಣಿಸ್ತು ಅಂತ ನೋಡಿದೀವಿ. ಅದೇ ರೀತಿ ಫಾದರ್ಗೂ ಕೂಡ ಸತ್ಯ ಕಾಣಿಸಿದೆ. ಎಲ್ಲಿ ಅಂದ್ರೆ ಬಾವಿಯಲ್ಲಿ. ಮಶ್ರೂಮ್ ತಿಂದು ಬಾವಿಯ ಹತ್ರ ಅಷ್ಟೇ ಅಲ್ಲ, ಬಾವಿಯ ಒಳಗೂ ಹೋಗಿ ಸತ್ಯ ತಿಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಏನ್ ಸತ್ಯ ಅಂತ ಮುಂದೆ ನೋಡೋಣ. ಫಾದರ್ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅಂತ ಟೆಲಿಫೋನ್ ಅಲ್ಲಿ ಚೆಕ್ ಮಾಡಿದಾಗ ಟಾಡ್ ಅನ್ನೋ ವ್ಯಕ್ತಿಯ ಜೊತೆ ಪದೇ ಪದೇ ಮಾತಾಡಿರೋದು ಗೊತ್ತಾಗಿ ಈ ಟಾಡ್ ಗೆ ಫೋನ್ ಮಾಡ್ತಾರೆ. ಅವನ ಅಡ್ರೆಸ್ ತಿಳ್ಕೊಂಡು ಮನೆ ಹತ್ರ ಕೂಡ ಬರ್ತಾರೆ. ಬಂದಾಗ್ಲೇ ಗೊತ್ತಾಗಿದ್ದು ಟಾಡ್ ಒಬ್ಬ ಡ್ರಗ್ ಡೀಲರ್ ಹಾಗಂತ ಎಲ್ಲರೂ ಅನ್ಕೊಂತಾರೆ. ಆದ್ರೆ ಟಾಡ್ ಹೇಳೋದೇನಂದ್ರೆ ತಾನೊಬ್ಬ ಶಮನ್ ಆಗಿದ್ದಾನಂತೆ. ಮೋಸ್ಟ್ಲಿ ಮಾಡೋ ಡ್ರಗ್ ಬಿಸ್ನೆಸ್ ನ ಮುಚ್ಚಾಕೋಕೆ ತಾನು ಶಮನ್ ಅಂತ ಹೇಳ್ಕೊಂಡು ಓಡಾಡ್ತಿರ್ಬೋದು. ಇವನಿಗೆ ಫಾದರ್ ಹತ್ರ ಇದ್ದ ಮಶ್ರೂಮ್ ನ ತೋರಿಸಿದಾಗ ಇದ್ರಷ್ಟು ಸ್ಟ್ರಾಂಗ್ ಆಗಿರೋ ಡ್ರಗ್ ಇಡೀ ದ್ವೀಪದಲ್ಲೇ ಇಲ್ಲ. ಇದನ್ನ ತಗೊಂಡ್ರೆ ಮನುಷ್ಯನ 3ನೇ ಕಣ್ಣೆ ಓಪನ್ ಆಗ್ಬಿಡುತ್ತೆ ಅಂತಾನೆ. ತುಂಬಾನೇ ಇಂಡೋನೇಷಿಯನ್ ಮತ್ತೆ ಕೊರಿಯನ್ ಮೂವೀಸ್ ಅಲ್ಲೆಲ್ಲ ನೋಡಿದೀವಿ ಸ್ನೇಹಿತರೆ. 3ನೇ ಕಣ್ಣು ಓಪನ್ ಆಗೋದು ಅಂದ್ರೆ ಆತ್ಮಗಳು ಮತ್ತೆ ದುಷ್ಟಶಕ್ತಿಗಳೆಲ್ಲ ಕಣ್ಣಿಗೆ ಕಾಣಿಸುತ್ತೆ. ಕೆಲವೊಮ್ಮೆ ಮುಂದೆ ನಡೆಯೋ ಘಟನೆ, ಹಿಂದೆ ನಡೆದಿರೋ ಘಟನೆಗಳ ಬಗ್ಗೆ ಕೂಡ ವಿಷನ್ ಕಾಣಿಸುತ್ತೆ. ಈ ಮಶ್ರೂಮ್ಗೆ 3ನೇ ಕಣ್ಣು ಓಪನ್ ಮಾಡೋ ಶಕ್ತಿ ಇದೆ. ಅಂದ್ರೆ ಫಾದರ್ ಸುರಂಗದಲ್ಲಿ ಏನೇನ್ ನೋಡಿದ್ರು ಏನೋ. ಫಾದರ್ ನ ರೀತಿ ಇನ್ನೊಬ್ಬ ವ್ಯಕ್ತಿ ಕೂಡ ಮಶ್ರೂಮ್ ನ ತಿಂದು ಏನೋ ನೋಡಿ ವಿಚಿತ್ರವಾಗಿ ಆಡ್ತಿದ್ದಂತೆ. ಈಗ ಏನ್ ಕಾಣಿಸ್ತು ಅಂತ ತಿಳ್ಕೋಬೇಕು ಅಂದ್ರೆ ಇವರಲ್ಲಿ ಯಾರಾದ್ರೂ ಮಶ್ರೂಮ್ ತಿಂದು ನೋಡ್ಬೇಕು. ಟಾಮ್ ಮಶ್ರೂಮ್ ತಿಂದು ಒಂದಕ್ಕೆ ಹೋಗಿ 4 ಆದ್ರೆ ಏನ್ ಮಾಡೋದು ಬೇಡ ಅಂತಿದ್ರು ಕೂಡ ವಿಕ್ ಕೇಳಲ್ಲ. ನಾನೇ ಮಶ್ರೂಮ್ ತಿಂತೀನಿ ಅಂತ ಹೇಳ್ತಾನೆ. ಪೆಟ್ರಿಷಿಯಾ ಟಾಡ್ಗೆ ಮಶ್ರೂಮ್ ರೆಡಿ ಮಾಡ್ಕೋ, ವಿಕ್ ತಿಂತಾರೆ ಅಂತ ಹೇಳ್ತಾಳೆ. ಆದ್ರೆ ಟಾಡ್ ಟೀ ಮಾಡ್ಕೊಂಡ್ ಬಂದು ಟಾಮ್ಗೆ ಕೊಟ್ಟ. ಟಾಮ್ ಟೀನ ಕುಡ್ದಾದ್ಮೇಲೆ ಟೇಸ್ಟೇ ಗೊತ್ತಾಗಲ್ಲ ಅಲ್ವಾ ಅಂತ ಟಾಡ್ ಹೇಳ್ದಾಗ ಟಾಮ್ಗೆ ಗೊತ್ತಾಯ್ತು ಟೀ ಅಲ್ಲಿ ಮಶ್ರೂಮ್ ಇತ್ತು ಅಂತ. ವಿಕ್ ಮಶ್ರೂಮ್ ತಗೊಂತೀನಿ ಅಂದ್ರೆ ನನ್ಗ್ಯಾಕ್ ಕೊಟ್ಟೆ ಅಂತ ಟಾಮ್ ಕೇಳ್ದಾಗ ವಿಕ್ ನೀನೇ ಅಲ್ವಾ ಅಂತಾನೆ ಟಾಡ್. ಹುಡುಗ ಕನ್ಫ್ಯೂಸ್ ಆಗ್ಬಿಟ್ಟವನೇ. ಟಾಮ್ಗೆ ಆಗ್ಲೇ ನಶೆ ಇರ್ತಾ ಇದೆ. ಟಾಡ್ ನ ಮನೆಯಲ್ಲೇ ಒಂದು ರೂಮ್ ಇದೆ ಮಶ್ರೂಮ್ ಹೊಡೆದವರು ಮಲ್ಕೊಳ್ಳೋಕೆ. ಈ ರೂಮ್ ಒಳಗೆ ಎಲ್ಲರನ್ನ ಬಿಟ್ಟು ಏನೇ ಆದ್ರೂ ನಿನ್ನ ರಿಫ್ಲೆಕ್ಷನ್ ನೋಡ್ಕೋಬೇಡ ಅಂತ ಟಾಮ್ಗೆ ಹೇಳಿ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋದ. ಡೋರ್ ಹಿಂದೆನೆ ಕನ್ನಡಿ ಇತ್ತು. ಇದ್ರಲ್ಲಿ ಟಾಮ್ ತನ್ನ ರಿಫ್ಲೆಕ್ಷನ್ ನೋಡ್ಕೊಂಡ. ಇದರಿಂದ ಏನಾಗುತ್ತೆ ಅಂದ್ರೆ ಭ್ರಮೆ ಇನ್ನಷ್ಟು ಇಂಟೆನ್ಸ್ ಆಗುತ್ತೆ. ಹುಕುಮ್ ಮೂವಿಯಲ್ಲಿ ನೋಡಿದ್ವಲ್ಲ, ಮೇಕೆಗಳು ಮಶ್ರೂಮ್ ನ ತಿಂದು ಕಾರ್ ಬಾನೆಟ್ ಮೇಲೆ ಹತ್ತಿ ತಮ್ಮ ರಿಫ್ಲೆಕ್ಷನ್ ನೋಡ್ಕೊಂತ ಇರ್ತವೆ. ಟಾಡ್ ಹೇಳಿದ್ದ ಮಶ್ರೂಮ್ ನ ಎಫೆಕ್ಟ್ 12 ಗಂಟೆಗಳ ಕಾಲ ಇರುತ್ತೆ ಅಂತ. ಅದಕ್ಕೆ 12 ಗಂಟೆ ಟೌನ್ ನ ಮೇಯರ್ ನಾಪತ್ತೆ ಆದ್ರೆ ಸರಿ ಹೋಗಲ್ಲ. ನೀನು ಟಾಮ್ ನ ಕರ್ಕೊಂಡು ಟೌನ್ ಹಾಲ್ ಗೆ ಹೋಗು ಅಂತ ಪೆಟ್ರಿಷಿಯಾ ಜೊತೆ ಕಳಿಸಿ ವಿಕ್ ಹಿಸ್ಟಾರಿಕಲ್ ಸೊಸೈಟಿಗೆ ಬರ್ತಾನೆ. ವಿಕ್ ಗೆ ಚರ್ಚ್ ಅಲ್ಲಿ ಫಾದರ್ ನ ಟೇಬಲ್ ಹತ್ರ ಒಂದು ಹಳೆ ಪೇಪರ್ ಸಿಕ್ಕಿತ್ತು. ಇದರ ಮೇಲೆ ಏನ್ ಬರ್ದಿದೆ ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಜೆರಿ ಪೇಜ್ ನ ಕ್ಲೀನ್ ಮಾಡಿ ಲೈಟ್ ಮೇಲೆ ಇಟ್ಕೊಂಡು ನೋಡಿದಾಗ ಇದು ಈ ಟೌನ್ ನ ಮೊದಲ ಮೇಯರ್ ರಿಚರ್ಡ್ ವಾರನ್ನ 2ನೇ ಹೆಂಡತಿ ಸ್ಯಾರಾ ಬರ್ದಿರೋದು. ಅವಳ ಡೈರಿಯ ಒಂದು ಹರಿದೋಗಿರೋ ಪೇಜ್ ಆಗಿದೆ. ಇದರಲ್ಲಿ ಸ್ಯಾರಾ ಬರ್ದಿದ್ದಾಳೆ, ಯಾವ ರೀತಿ ಶಾಪ ಈ ದ್ವೀಪದ ಮೇಲೆ ಇದೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಅದರ ಹೃದಯ ಬಡಿತ ನನ್ನ ಗಂಡ ರಿಚರ್ಡ್ ವಾರನ್ ಕೊರಳಲ್ಲಿ ಹಾಕೊಂಡು ಓಡಾಡೋ ಸಣ್ಣ ಸಿಲಿಂಡರ್ ಒಳಗೆ ಇದೆ ಅಂತ ಸ್ಯಾರಾ ಈ ಪೇಜ್ ಅಲ್ಲಿ ಬರ್ದಿದ್ದಾಳೆ. ಅಂದ್ರೆ ಟೌನ್ ನ ಶಾಪದ ಮೂಲನೇ ಆ ಸಣ್ಣ ಸಿಲಿಂಡರ್ ಇರ್ಬೋದು ಅಂತ ವಿಕ್ಗೆ ಅನಿಸ್ತಾ ಇದೆ.
ಅದೇ ಟೌನ್ ಹಾಲ್ ಅಲ್ಲಿ ಟಾಮ್ ಹತ್ರ ಪೆಟ್ರಿಷಿಯಾ ಕುತ್ಕೊಂಡು ಇವನನ್ನೇ ನೋಡ್ಕೊಂತಾ ಇದ್ದಾಳೆ. ಟಾಮ್ಗೆ ವಿಚಿತ್ರವಾದ ಶಬ್ದ ಎಲ್ಲ ಕೇಳಿಸ್ತಾ ಇದೆ. ಇದೇ ಸಮಯಕ್ಕೆ ಬೆಚಿರ್ ಜನ ಕರ್ಫ್ಯೂ ಹಾಕಿರೋದಕ್ಕೆ ಹೋರಾಟ ಮಾಡೋಕೆ ನೋಡ್ತಿದ್ದಾರೆ ಅಂತ ಹೇಳೋಕೆ ಬಂದ. ಅಷ್ಟೇ ಅಲ್ಲ, ಕಾಕ್ಟೇಲ್ ಪಾರ್ಟಿಯಲ್ಲಿ ನಡೆದಿದ್ದಕ್ಕೆಲ್ಲ ಪೆಟ್ರಿಷಿಯಾನೇ ಕಾರಣ ಅಂತ ಕೆಲವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಪೆಟ್ರಿಷಿಯಾನ ಬೆಚಿರ್ ಕರ್ಕೊಂಡು ಹೊಡ್ತಾನೆ. ಟಾಮ್ಗೆ ಕನ್ನಡಿಯಲ್ಲಿ ರಿಫ್ಲೆಕ್ಷನ್ ನೋಡ್ಕೋಬೇಡ ಅಂತ ಟಾಡ್ ಹೇಳಿದ್ರು ಕೂಡ ಮತ್ತೆ ಮಿಸ್ ಆಗಿ ಕನ್ನಡಿ ನೋಡ್ತಿದ್ದಂಗೆ ಭ್ರಮೆಯ ತೀವ್ರತೆ ಜಾಸ್ತಿ ಆಯ್ತು. ಇಲ್ಲೇ ಕೂತಿದ್ದ ಡೇಲ್ ನ ಕಣ್ಣು ಪೂರ್ತಿ ಕಪ್ಪುಗಾಗಿ ಒಳ್ಳೆ ದೆವ್ವ ತರ ಇವನ ಹತ್ರನೇ ಬರ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅದಕ್ಕೆ ಟಾಮ್ ಇಲ್ಲಿಂದ ಎದ್ದು ಹೋಗ್ತಾನೆ. ಆಮೇಲೆ ಏನಾಯ್ತು ಅಂತ ಇವನ್ಗೆನೆ ಗೊತ್ತಾಗಲ್ಲ. ಟೌನ್ ನ ಜನರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾನೆ. ಜನ ಕರ್ಫ್ಯೂ ತೆಗ್ದಿಲ್ಲ ಅಂದ್ರೆ ಟೂರಿಸ್ಟ್ ಗಳು ಬರಲ್ಲ, ಬಿಸ್ನೆಸ್ ಲಾಸ್ ಆಗುತ್ತೆ ಅಂತ ಟಾಮ್ ಮೇಲೆ ಕೂಗಾಡ್ತಿದ್ರು. ಇವನು ಏನು ಮಾತಾಡ್ತಿಲ್ಲ. ಜನ ನೋಡೋ ತನಕ ನೋಡಿ ವಾಪಸ್ ಹೋದ್ರು. ಕೊನೆಗೆ ಪೆಟ್ರಿಷಿಯಾ ಟಾಮ್ ಹತ್ರ ಬಂದ್ಲು. ವಿಕ್ ಪೆಟ್ರಿಷಿಯಾ ಮತ್ತೆ ಟಾಮ್ ನ ಕೂಡ ಹಿಸ್ಟಾರಿಕಲ್ ಸೊಸೈಟಿಗೆ ಕರೆಸ್ಕೊಂತಾನೆ. ಟಾಮ್ ನ ಕೈಗೆ ನಾಯಿ ಬೆಲ್ಟ್ ನ ಹಾಕಿ ಇಟ್ಕೊಂಡಿದ್ದಾಳೆ ಪೆಟ್ರಿಷಿಯಾ, ತಪ್ಪಿಸ್ಕೊಂಡ್ ಹೋದ್ರೆ ಅಂತ. ಜೆರಿಗೆ ಹಿಸ್ಟಾರಿಕಲ್ ಸೊಸೈಟಿಯಲ್ಲಿ ರಿಚರ್ಡ್ ವಾರನ್ ನ ಎರಡನೇ ಹೆಂಡತಿ ಸ್ಯಾರಾಳ ಡೈರಿ ಸಿಕ್ಕಿದೆ. ಈ ಡೈರಿಯಲ್ಲಿ 1702ರಲ್ಲಿ ಒಂದು ಪ್ಲೇಗ್ ಅಂದ್ರೆ ಮಹಾಮಾರಿ ಬಂದಿತ್ತು. ಅದೇ ಸಮಯದಲ್ಲಿ ಸ್ಯಾರಾ ರಿಚರ್ಡ್ ವಾರನ್ ಜೊತೆ ಮದುವೆ ಆಗಿದ್ಲು ಅನ್ನೋ ವಿಷಯ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ರಿಚರ್ಡ್ ವಾರನ್ ನ ಕೊರಳಲ್ಲಿ ಇರೋ ಸಣ್ಣ ಸಿಲಿಂಡರ್ ಶಾಪಗ್ರಸ್ತವಾಗಿದೆ. ಶಾಪದ ಮೂಲ ಅದೇ ಇರ್ಬೋದು ಅಂತ ಡೌಟ್ ಬಂದಿರೋದ್ರಿಂದ ರಿಚರ್ಡ್ ವಾರನ್ ನ ಸಮಾಧಿ ಅಗ್ದು ನೋಡೋಕು ರೆಡಿ ಆಗಿದ್ದಾನೆ ವಿಕ್. ಇದೇ ಸಮಯಕ್ಕೆ ಟಾಮ್ ನನ್ನ ಮಗ ಎಲ್ಲಿ ಕಾಣ್ತಾನೆ ಇಲ್ಲ ಅಂತ ಎದ್ದು ನಾಯಿ ತರ ಪೆಟ್ರಿಷಿಯಾನ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ಪೆಟ್ರಿಷಿಯಾ ಮತ್ತೆ ವಿಕ್ ಟಾಮ್ ನ ನೋಡ್ಕೊಳಕ್ ಆಗಲ್ಲ ಅಂತ ಇವನನ್ನ ರೋಸ್ಮೆರಿ ಜೊತೆ ಮನೆಗೆ ಕಳಿಸಿ ತಮ್ಮ ಕೆಲಸ ಮುಂದುವರಿಸ್ತಾರೆ. ಅದೇನೊಂದ್ ಕಡೆ ಟಾಮ್ ನ ಮಗ ಎವನ್ ತನ್ನ ಫ್ರೆಂಡ್ಸ್ ಮತ್ತೆ ಇಬ್ಬರು ಟೂರಿಸ್ಟ್ ಹುಡುಗಿಯರ ಜೊತೆ ಒಂದು ಮನೆ ಹೊರಗೆ ಬಂದಿದ್ದಾನೆ. ಇದೇ ಮನೆಯಲ್ಲಿ ಬೂಗಿ ಮ್ಯಾನ್ ಇದ್ದಿದ್ದು ಸ್ನೇಹಿತರೆ. ಬೂಗಿ ಮ್ಯಾನ್ ಹುಡುಗಿಯರಿಗೆ ಫೋನ್ ಮಾಡೋದು ಆಮೇಲೆ ಅವರನ್ನ ಕೊಲ್ಲೋದು ಮಾಡ್ತಿದ್ದ ಅಂತ ಟೌನ್ ನ ಜನರು ಶೂಟ್ ಮಾಡಿರ್ತಾರೆ. ಬೇರೆ ಬೇರೆ ರೀತಿ ಕೊಲ್ಲೋಕೆ ನೋಡಿದ್ರು ಅವನ್ಗೆ ಏನು ಆಗಿರಲ್ಲ. ಅದಕ್ಕೆ ಇದೇ ಮನೆಯ ಬೇಸ್ಮೆಂಟ್ ಅಲ್ಲಿ ಅವನನ್ನ ಊತ್ ಹಾಕಿ ಸಿಮೆಂಟ್ ಇಂದ ಮುಚ್ಚಿರ್ತಾರೆ. ಹಾರರ್ ಮೂವಿ ಫ್ಯಾನ್ಸ್ ಗೆ ಇದನ್ನ ಎಲ್ಲೋ ಕೇಳ್ದಂಗಿದ್ಯಲ್ಲ ಅಂತ ಅನಿಸ್ತಾ ಇರ್ಬೋದು ಸ್ನೇಹಿತರೆ. ಯಾಕಂದ್ರೆ ಪ್ರಪಂಚದ ಅತ್ಯುತ್ತಮ ಹಾರರ್ ಮೂವೀಸ್ ಅಲ್ಲಿ ಒಂದಾದ ಹ್ಯಾಲೋವಿನ್ ಅಲ್ಲಿ ಮೈಕಲ್ ಮೈಯರ್ಸ್ ಅನ್ನೋ ಕಿಲ್ಲರ್ ಇರ್ತಾನೆ. ಅವಂದು ಇದೇ ಕತೆ. ಹುಡುಗಿಯರಿಗೆ ಫೋನ್ ಮಾಡೋದು, ಅವರನ್ನ ಕೊಲ್ಲೋದು ಎಲ್ಲ ಮಾಡ್ತಿರ್ತಾನೆ. ಆದ್ರೆ ಅವನಿಗೆ ಏನೇ ಮಾಡಿದ್ರು ಸಾಯ್ತಿರಲ್ಲ. ಇಲ್ಲೂ ನಾರ್ಮಲ್ ಆಗಿ ಇದ್ದವನು ಇದ್ದಕ್ಕಿದ್ದಂಗೆ ತಲೆ ಕೆಟ್ಟಂಗಾಗಿ ಸೀರಿಯಲ್ ಕಿಲ್ಲರ್ ಆಗಿರ್ತಾನೆ, ಬೂಗಿ ಮ್ಯಾನ್ ಆಗಿರ್ತಾನೆ. ಈ ದ್ವೀಪ ಬೂಗಿ ಮ್ಯಾನ್ ನ ಕೂಡ ತನ್ನ ಶಾಪವನ್ನ ಮುಂದುವರ್ಸೋಕೆ ಬಳಸ್ಕೊಂತಾ ಇದೆ. ಜನ ಈಗ್ಲೂ ಈ ಮನೆಗೆ ಹೋಗೋಕೆ ಹೆದರ್ಕೊಂತಾರೆ. ಆದ್ರೆ ತಾನು ಧೈರ್ಯವಂತ ಅಂತ ಹುಡುಗಿಯರ ಮುಂದೆ ತೋರ್ಸ್ಕೊಳ್ಳೋಕೆ ಎವನ್ ಮನೆ ಒಳಗೆ ಹೋಗೋಕೆ ನೋಡಿದಾಗ ಬೆಚಿರ್ ಇವನಿಗೆ ಬೈದು ವಾಪಸ್ ಕಳಿಸ್ತಾನೆ. ಎವನ್ ತನ್ನ ಫ್ರೆಂಡ್ಸ್ ಜೊತೆ ಮನೆಗೆ ಬರೋ ಅಷ್ಟರಲ್ಲಿ ಟಾಮ್ ಇಲ್ಲಿಗೆ ಬಂದಿದ್ದಾನೆ. ಟೌನ್ ಅಲ್ಲಿ ಆಗ್ತಿರೋದೆಲ್ಲ ನೋಡಿ ಮೊದ್ಲೇ ಮಗನ ಚಿಂತೆ ಆಗ್ತಿದೆ ಟಾಮ್ಗೆ. ಇವನ್ ನೋಡಿದ್ರೆ ಸುತ್ತಾಡ್ಕೊಂಡಿದ್ದಾನಲ್ಲ ಅಂತ ಟಾಮ್ ಇವನಿಗೆ ಬೈತಾ ಇದ್ದಾನೆ. ಇದೇ ವಿಷಯಕ್ಕೆ ಅಪ್ಪ ಮಗನ ನಡುವೆ ಜಗಳ ಆಯ್ತು. ನಂತರ ಟಾಮ್ ವಾಂತಿ ಬಂತು ಅಂತ ವಾಶ್ರೂಮ್ಗೆ ಬಂದಾಗ ಮಶ್ರೂಮ್ ತಗೊಂಡಿದ್ಕು ಈಗ ಒಂದು ದೃಶ್ಯ ಕಾಣಿಸುತ್ತೆ. ಆಲ್ರೆಡಿ ನಡೆದಿರೋ ದೃಶ್ಯ ಏನಂದ್ರೆ ಟಾಮ್ ನ ಹೆಂಡತಿ ಲಾರೆನ್ ಪ್ರೆಗ್ನೆಂಟ್ ಇರ್ತಾಳೆ. ಇನ್ನೇನು ಡೆಲಿವರಿ ಡೇಟ್ ಹತ್ರ ಬರ್ತಿರೋದ್ರಿಂದ ಒಳ್ಳೆ ಹಾಸ್ಪಿಟಲ್ಗೆ ಅಂತ ಬೋಟ್ ಅಲ್ಲಿ ದ್ವೀಪದಿಂದ ಹೊರಗೆ ಹೊರಟಿರ್ತಾರೆ. ಆದ್ರೆ ಲಾರೆನ್ ಇದೇ ದ್ವೀಪದಲ್ಲಿ ಹುಟ್ಟಿರೋ ಅಂತವಳು. ಹಾಗಾಗಿ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಇವಳಿಗೆ ಕಣ್ಣು ಕಾಣಿಸಲ್ಲ. ಇದ್ದಕ್ಕಿದ್ದಂಗೆ ಪ್ರಜ್ಞೆ ತಪ್ತಾಳೆ. ಟಾಮ್ ಬೋಟ್ ನ ವಾಪಸ್ ದ್ವೀಪದ ಕಡೆ ಟರ್ನ್ ಮಾಡಿ ಅಂತ ಕಿರ್ಚಾಡ್ತಿದ್ದಾನೆ. ಕೊನೆಗೂ ಈ ಟೌನ್ ಅಲ್ಲೇ ಲಾರೆನ್ಗೆ ಡೆಲಿವರಿ ಆಯ್ತು. ಮಗು ಸೇಫ್ ಆಗಿರುತ್ತೆ. ಆದ್ರೆ ಸಮಸ್ಯೆ ಎಲ್ಲಾಯ್ತು ಅಂದ್ರೆ ಟಾಮ್ ತನ್ನ ಮಗನಿಗೆ ಹೇಳಿರೋ ಹಾಗೆ ಲಾರೆಲ್ ಮಗು ಆಗ್ತಿದ್ದಂಗೆ ಸಾವನ್ನಪ್ಪಿರಲ್ಲ ಸ್ನೇಹಿತರೆ, ಇನ್ನೂ ಬದುಕಿರ್ತಾಳೆ. ಆದ್ರೆ ಒಂಥರ ಶಾಕ್ ಅಲ್ಲಿ ಇರೋ ರೀತಿ ಬದುಕಿದ್ದು ಸತ್ತಂಗೆ ಇರ್ತಾಳೆ. ಮಾತಾಡ್ತಿರಲ್ಲ, ಕೈಕಾಲೇನು ಆಡಿಸ್ತಿರಲ್ಲ. ಈ ದೃಶ್ಯವನ್ನೆಲ್ಲ ನೋಡಿದ ಟಾಮ್ ದೇವರಲ್ಲಿ ಕಾಪಾಡು ಅಂತ ಬೇಡ್ಕೋಬೇಕಾದ್ರೆ ಇವನಿಗೆ ಈ ದ್ವೀಪದಲ್ಲಿ ಇರೋ ದುಷ್ಟ ಶಕ್ತಿಯ ಭಯಾನಕ ವಾಯ್ಸ್ ಕೂಡ ಕೇಳಿಸುತ್ತೆ. ಈಗ ಸ್ವಲ್ಪ ಹಿಂದಕ್ಕೆ ಹೋಗ್ತೀವಿ ಸ್ನೇಹಿತರೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಹಿಂದಕ್ಕೆ ಹೋಗ್ತೀವಿ. 1702 ರಿಚರ್ಡ್ ವಾರನ್ನ ಎರಡನೇ ಹೆಂಡತಿ ಸ್ಯಾರಾ ಇನ್ನೂ ಎರಡನೇ ಹೆಂಡತಿ ಆಗಿಲ್ಲ. ಮದುವೆ ಆಗೋಕೆ ಅಂತಾನೆ ಹೊರಗಿನಿಂದ ಈಗ ದ್ವೀಪಕ್ಕೆ ಬೋಟ್ ಅಲ್ಲಿ ಬರ್ತಾಳೆ. ಇವಳಿಗೆ ಡೈರಿ ಬರೆಯೋ ಅಭ್ಯಾಸ ಇದೆ. ಮದುವೆ ಆಗೋ ವಯಸ್ಸು ದಾಟಿದ್ರು ಮದುವೆ ಆಗಿರ್ಲಿಲ್ಲ. ಮೇಯರ್ ರಿಚರ್ಡ್ ವಾರನ್ ಇವಳನ್ನ ಮದುವೆ ಆಗೋಕೆ ಒಪ್ಕೊಂಡಿರೋದ್ರಿಂದ ಇವಳಿಗೆ ತುಂಬಾನೇ ಖುಷಿ ಇದೆ. ಟೌನ್ಗೆ ಬಂದಾಗ ನೋಡ್ತಾಳೆ ಇಲ್ಲಿ ಮಹಾಮಾರಿ ಹರಡ್ಕೊಂಡು ತುಂಬಾನೇ ಜನ ಹುಷಾರಿಲ್ದಂಗೆ ಸಾವನ್ನಪ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಇವಳ ಗಮನ ಮದುವೆ ಕಡೆ ಇದೆ. ಈಗ ನಮ್ಗೆ ಗೊತ್ತಾಗುತ್ತೆ ರಿಚರ್ಡ್ ನ ಮೊದಲನೇ ಹೆಂಡತಿ ಸಾವನ್ನಪ್ಪಿದ್ದಾಳೆ. ದ್ವೀಪದಲ್ಲಿ ಮದುವೆ ವಯಸ್ಸಿನ ಮದುವೆ ಆಗದೆ ಇರೋ ಹುಡುಗಿಯರು ಯಾರು ಇಲ್ಲ ಅಂತ ರಿಚರ್ಡ್ ಹೊರಗೆ ಬೇರೆ ಸಿಟಿಯಲ್ಲಿ ಇದ್ದ ಸ್ಯಾರಾನ ಮದುವೆ ಆಗೋಕೆ ಕರೆಸ್ಕೊಂಡಿದ್ದಾನೆ. ಸ್ಯಾರಾ ಕೂಡ ತಂದೆ ತಾಯಿಗೆ ಹೊರೆ ಆಗಿರೋದು ಬೇಡ ಅಂತಾನೆ ಮದುವೆ ಆಗೋಕೆ ಬಂದಿರೋದು. ಕೊನೆಗೂ ರಿಚರ್ಡ್ ವಾರನ್ ಜೊತೆ ಇವಳು ಮದುವೆ ಆಗ್ತಾಳೆ. ಆಮೇಲೆ ಮೊದಲನೇ ಹೆಂಡತಿಯ 5 ಜನ ಮಕ್ಕಳನ್ನ ಭೇಟಿ ಆಗ್ತಾಳೆ.
ಬರ್ತಾಳೆ. ಎಲ್ಲರಿಗಿಂತ ಚಿಕ್ಕವಳು ಫ್ರಾನ್ಸೆಸ್. ಇವಳ ಕೈಯಲ್ಲಿ ಇರೋ ಗೊಂಬೆಗೆ ಒಂದು ಬ್ರೂಚ್ ನ ಹಾಕ್ತಾಳೆ ಸ್ಯಾರಾ. ಬ್ರೂಚ್ ಅಂದ್ರೆ ಬಟ್ಟೆ ಮೇಲೆ ಡೆಕೋರೇಷನ್ಗೆ ಚೆನ್ನಾಗ್ ಕಾಣ್ಲಿ ಅಂತ ಈ ರೀತಿ ವಸ್ತುಗಳನ್ನ ಪಿನ್ ಮಾಡ್ಕೊಂತಾರೆ. ರಾತ್ರಿ ಹೊತ್ತಲ್ಲಿ ಈಗ ಪ್ರೆಸೆಂಟ್ ಅಲ್ಲಿ ಆಗ್ತಿರೋ ಹಾಗೆ ಚರ್ಚ್ ನ ಬೆಲ್ ಸೌಂಡ್ ಬರುತ್ತೆ. ಬರ್ತಿದ್ದಂಗೆ ರಿಚರ್ಡ್ ವಾರನ್ ಕೆಲ್ಸ ಇದೆ ಅಂತ ಹೊಡ್ತಾನೆ. ಸ್ಯಾರಾಗೆ ಇಷ್ಟೊತ್ನಲ್ಲಿ ಬೆಲ್ ಸೌಂಡ್ ಯಾಕೆ ಬರ್ತಾ ಇದೆ ಅಂತ ಗೊತ್ತಾಗಲ್ಲ. ರಿಚರ್ಡ್ ಕೂಡ ಮದುವೆ ಆಗಿದ್ದಾನೆ, ಆದ್ರೆ ಸ್ಯಾರಾನ ಒಂದು ಕ್ಷಣಕ್ಕೂ ತನ್ನ ಹೆಂಡತಿ ತರ ನೋಡ್ತಿಲ್ಲ. ಯಾರೋ ಅಪರಿಚಿತ ಮಹಿಳೆ ಜೊತೆ ಇದ್ದಂಗಿದ್ದಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಮನೆಗೆ ವಾಪಸ್ ಬಂದ ತನ್ನ ರೂಮ್ ಅಲ್ಲಿ ರಿಚರ್ಡ್ ಬಾಯಿ ಬಿಡ್ಕೊಂಡು ಕಣ್ಣು ಪೂರ್ತಿ ಬೆಳ್ಳಗೆ ಕಾಣಿಸೋ ಹಾಗೆ ಹಿಂದಕ್ಕೆ ರೋಲ್ ಮಾಡ್ಕೊಂಡು ಸುಮ್ನೆ ಕೂತಿದ್ದಾನೆ. ಅಷ್ಟೇ ಅಲ್ಲ, ತನ್ನ ಅಂಗೈನ ಚಾಕುಯಿಂದ ಕುಯ್ಕೊಂಡಿದ್ದಾನೆ. ಟೇಬಲ್ ಮೇಲೆ ಸೇಮ್ ಫಾದರ್ ಬ್ರೈಸ್ ಮತ್ತೆ ಟಾಮ್ ತಗೊಂಡಿದ್ದ ಮಶ್ರೂಮ್ ಕೂಡ ಇದೆ. ಇನ್ನ ಇಲ್ಲೇ ಇವನು ಕೊರಳಿಗೆ ಹಾಕೊಳ್ಳೋ ಸಣ್ಣ ಸಿಲಿಂಡರ್ ಕೂಡ ಇದೆ ಸ್ನೇಹಿತರೆ. ಇದೇನ್ ಇವರ ಅವತಾರ ಅಂತ ಸ್ಯಾರಾ ನೋಡ್ತಾ ನಿಂತಿದ್ದಾಗ ನಿನ್ ಕೆಲ್ಸ ನೋಡ್ಕೋ ಹೋಗು ಅಂತ ಬೈದು ಕಳಿಸ್ತಾನೆ ರಿಚರ್ಡ್. ಮುಂದಿನ ದಿನ ರಾತ್ರಿ ಒಬ್ಬ ವ್ಯಕ್ತಿ ರಿಚರ್ಡ್ ಜೊತೆ ಹರಡ್ತಾ ಇರೋ ಮಹಾಮಾರಿ ಬಗ್ಗೆ ಮಾತಾಡೋಕೆ ಬಂದಿದ್ದಾನೆ. ಫಾಗ್ ಬಂದಾಗ್ಲಿಂದಾನೆ ಈ ಮಹಾಮಾರಿ ಶುರು ಆಗಿರೋದಂತೆ ಸ್ನೇಹಿತರೆ. ಈಗ ಪ್ರೆಸೆಂಟ್ ಅಲ್ಲೂ ಫಾಗ್ ಬಂದಾದ್ಮೇಲೆ ಒಂದಾದ್ಮೇಲೆ ಒಂದು ಘಟನೆ ಆಗ್ತಾ ಇರೋದು. ಯಾರ್ಯಾರು ಮಹಾಮಾರಿಗೆ ತುತ್ತಾಗಿದ್ದಾರೋ ಅವರು ಸಾಯ್ತಾ ಇದ್ದಾರೆ, ಆದ್ರೆ ಸಾಯೋಕ್ಕೂ ಮುಂಚೆ ವೈಲೆಂಟ್ ಆಗಿ ಬೇರೆಯವ್ರನ್ನ ಕೂಡ ಸಾಯಿಸ್ತಾ ಇದ್ದಾರೆ. ಹಾಗಾಗಿ ಜನರಲ್ಲಿ ಆತಂಕ ಶುರು ಆಗಿದೆ ಅಂತ ಇವರು ಮಾತಾಡ್ಕೋಬೇಕಾದ್ರೆ ಇವರು ಮಾತಾಡ್ತಿರೋದು ಸಾರಾ ಕೇಳಿಸ್ಕೊಂತಾ ಇರೋದ್ರಿಂದ ನೀನು ಒಳಗೆ ಹೋಗು ಅಂತ ರಿಚರ್ಡ್ ಕಳಿಸ್ತಾನೆ. ಆದ್ರೆ ಸಾರಾ ಹೋಗಲ್ಲ. ಮೆಟ್ಟಿಲುಗಳ ಮೇಲೆ ನಿಂತ್ಕೊಂಡು ಮತ್ತೆ ಕೇಳಿಸ್ಕೊಂತಾ ಇದ್ದಾಳೆ. ಕೊನೆಗೆ ಬಂದಿರೋ ವ್ಯಕ್ತಿ ರಿಚರ್ಡ್ಗೆ ಜನ ಮಾತಾಡ್ಕೊಂತಾ ಇದ್ದಾರೆ, ನೀನು ಈ ದ್ವೀಪದಲ್ಲಿ ಇರೋ ದುಷ್ಟಶಕ್ತಿಯ ಜೊತೆ ಡೀಲ್ ಮಾಡ್ಕೊಂಡಿದ್ಯಂತೆ. ದ್ವೀಪದಲ್ಲಿ ಮೊದಲು ತಿನ್ನೋಕು ಏನೂ ಇರ್ಲಿಲ್ಲ, ನೀನು ಈ ದ್ವೀಪದ ಜೊತೆ ಮಾತಾಡೋಕೆ ಶುರು ಮಾಡ್ದಾಗ್ಲಿಂದ ನಮಗೆ ಎಲ್ಲ ಸಿಕ್ಕಿದೆ. ಮತ್ತೆ ನಿನ್ನ ಕೊರಳಲ್ಲಿ ಇರೋ ಸಿಲಿಂಡರ್ ಒಳಗೆ ನೀನು ದುಷ್ಟಶಕ್ತಿಯ ಜೊತೆ ಮಾಡ್ಕೊಂಡಿರೋ ಒಪ್ಪಂದಕ್ಕೆ ಸಾಕ್ಷಿ ಇದೆ ಅಂತೆಲ್ಲ ಮಾತಾಡ್ಕೊಂತಾ ಇದ್ದಾರೆ ಅಂದಾಗ ಕೋಪದಲ್ಲಿ ರಿಚರ್ಡ್ ಈ ವ್ಯಕ್ತಿಗೆ ಹೊಡೆದು ಸಾಯಿಸೇ ಬಿಡ್ತಾನೆ. ಇದನ್ನ ಕಣ್ಣಾರೆ ನೋಡಿದ ಸ್ಯಾರಾ ಹೆದರುಕೊಂಡು ರೂಮ್ಗೆ ಓಡ್ ಹೋದ್ಲು. ಮುಂದಿನ ದಿನ ಬೆಳಗ್ಗೆ ಮನೆಯಲ್ಲಿ ರಿಚರ್ಡ್ ಇರಲ್ಲ. ಸ್ಯಾರಾ ಅವನ ರೂಮ್ಗೆ ಬಂದಾಗ ನೆಲದಲ್ಲಿ ಒಂದು ಡೋರ್ ಇರೋದು ನೋಡ್ತಾಳೆ. ಸುರಂಗಕ್ಕೆ ಹೋಗೋ ಡೋರ್. ಇದನ್ನ ನೋಡ್ತಿದ್ದಂಗೆ ಸೀದಾ ಚರ್ಚ್ ನ ಪ್ಯಾಸ್ಟರ್ ಕಾಲಿನ್ಸ್ ಹತ್ರ ಬಂದು ಮನೆಯಲ್ಲಿ ನಿನ್ನೆ ರಾತ್ರಿ ನಡೆದಿದ್ದೆಲ್ಲ ಹೇಳಿದಾಗ ಮೊದ್ಲು ನಮಿಗೂ ರಿಚರ್ಡ್ ಮೇಲೆ ಅನುಮಾನ ಇತ್ತು. ಅವನು ಡೆವಿಲ್ ಜೊತೆ ಡೀಲ್ ಮಾಡ್ಕೊಂಡಿದ್ದಾನೆ, ಡೆವಿಲ್ಗೋಸ್ಕರ ಟೌನ್ ನ ಜನರನ್ನ ಬಲಿ ಕೊಡ್ತಾ ಇದ್ದಾನೆ. ಇದ್ದಕ್ಕಿದ್ದಂಗೆ ಟೌನ್ ನ ಜನ ಅನುಮಾನಾಸ್ಪದವಾಗಿ ನಾಪತ್ತೆ ಆಗ್ತಾ ಇದ್ದಾರೆ. ರಿಚರ್ಡ್ ತನ್ನ ಮೊದಲನೇ ಹೆಂಡತಿಯನ್ನ ಕೂಡ ಕೊಂದಿದ್ದಾನೆ, ಬಲಿ ಕೊಟ್ಟಿದ್ದಾನೆ ಅನ್ನೋ ಅನುಮಾನ ಇದೆ. ಹಾಗಾಗಿ ರಿಚರ್ಡ್ ನ ತಡೆಯೋದು ತುಂಬಾನೇ ಮುಖ್ಯ. ನೀನು ರಾತ್ರಿ ಮನೆಯ ಡೋರ್ ನ ಓಪನ್ ಮಾಡ್ಕೊಂಡು ಮಲ್ಕೋ, ನಮ್ ಕಡೆಯವರು ರಿಚರ್ಡ್ ನ ಮುಗ್ಸೋಕೆ ಬರ್ತಾರೆ ಅಂತ ಹೇಳಿ ಕಳಿಸ್ತಾರೆ. ಇವ್ರು ಹೇಳ್ದಂಗೆ ಸ್ಯಾರಾ ಮಾಡ್ತಾಳೆ. ಪ್ಯಾಸ್ಟರ್ ಕಾಲಿನ್ಸ್ ಒಬ್ಬ ಹುಡುಗನನ್ನ ರಿಚರ್ಡ್ ನ ಕೊಲ್ಲೋಕೆ ಕಳಿಸ್ತಾರೆ. ಇವನು ಸೀದಾ ಬೆಡ್ರೂಮ್ಗೆ ಬಂದು ಚಾಕುವಿಂದ ರಿಚರ್ಡ್ಗೆ ಒಂದೇ ಸಮ ಚುಚ್ತಾನೆ. ದೇಹ ಎಲ್ಲ ಪಂಚರ್ ಆಗಿ ರಕ್ತ ಬರ್ತಿದ್ರು ರಿಚರ್ಡ್ ಸಾಯೋದಿಲ್ಲ. ಸಾಯಿಸೋಕೆ ಬಂದಿದ್ದವನ್ನ ರಿಚರ್ಡೇ ಸಾಯಿಸ್ತಾನೆ. ಇದನ್ನ ನೋಡಿದ ಸ್ಯಾರಾಗೆ ಗೊತ್ತಾಯ್ತು ರಿಚರ್ಡ್ಗೆ ಸಾವೇ ಇಲ್ಲ, ಡೆವಿಲ್ ಜೊತೆ ಡೀಲ್ ಮಾಡ್ಕೊಂಡಿರೋದ್ರಿಂದ. ಮುಂದಿನ ದಿನ ಬೆಳಗ್ಗೆ ರಿಚರ್ಡ್ ಸ್ಯಾರಾ ಮನೆಯಿಂದ ಎಲ್ಲೂ ಹೋಗ್ಬಾರ್ದು ಅಂತ ಡೋರ್ ಎಲ್ಲ ಲಾಕ್ ಮಾಡ್ಕೊಂಡು ಹೋಗಿದ್ದಾನೆ. ಸ್ಯಾರಾಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ಕೆಳಗೆ ಸುರಂಗದಲ್ಲಿ ಏನಿದೆ ಅಂತ ನೋಡೋಕೆ ಹೊರಡ್ತಾಳೆ. ಹಾಗೆ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಮೊದ್ಲೇ ನೋಡಿರೋ ಚೇರ್ ಇರೋ ಚೇಂಬರ್ ಸಿಗುತ್ತೆ. ಚೇರ್ ಸುತ್ತ ರಕ್ತ ಆಗಿದೆ. ಚೇರ್ ಮುಂದೆ ದೊಡ್ಡ ಡೋರ್ ಇದೆಯಲ್ಲ ಅದನ್ನ ಓಪನ್ ಮಾಡ್ಕೊಂಡು ಯಾರನ್ನೋ ಎಳ್ಕೊಂಡು ಹೋಗಿರೋ ರೀತಿ ರಕ್ತದ ಮಾರ್ಕ್ ಆಗಿದೆ. ಅಂದ್ರೆ ಅರ್ಥ ಇದೇ ಜಾಗದಲ್ಲಿ ರಿಚರ್ಡ್ ವಾರನ್ ಡೆವಿಲ್ಗೋಸ್ಕರ ಬಲಿ ಕೊಡ್ತಾ ಇದ್ದಾನೆ. ಇದನ್ನ ನೋಡಿ ಗಾಬರಿಯಾಗಿ ವಾಪಸ್ ಬಂದಾಗ ವಾಪಸ್ ಹೋಗೋಕೆ ದಾರಿ ಗೊತ್ತಾಗಲ್ಲ. ಹೇಗೋ ಇಲ್ಲೇ ಒಂದು ಜಾಗದಲ್ಲಿ ಏಣಿ ಇರೋದು ನೋಡಿ ಮೇಲೆ ಹತ್ಕೊಂಡ್ ಬಂದಾಗ ಬಾವಿಯಿಂದ ಹೊರಗೆ ಬರ್ತಾಳೆ. ಪ್ರೆಸೆಂಟ್ ಅಲ್ಲಿ ಫಾದರ್ ಬ್ರೈಸ್ ಬಂದಿದ್ದು ಇದೇ ಬಾವಿ ಹತ್ರ. ಇದೇ ಬಾವಿ ಒಳಗೆ ಇಳಿದು ಮೋಸ್ಟ್ಲಿ ಚೇರ್ ಇರೋ ಚೇಂಬರ್ಗೆ ಹೋದಾಗ ಈ ಜಾಗದಲ್ಲಿ ಇರೋ ದುಷ್ಟಶಕ್ತಿ ಅಥವಾ ಬಲಿ ಕೊಡ್ತಾ ಇರೋ ವಿಷಯ ಫಾದರ್ಗೆ ಗೊತ್ತಾಗಿರುತ್ತೆ. ಸೊ ಈಗ ಸ್ಯಾರಾ ಸೀದಾ ಮತ್ತೆ ಚರ್ಚ್ಗೆ ಬಂದು ಪ್ಯಾಸ್ಟರ್ ಕಾಲಿನ್ಸ್ ನ ಭೇಟಿ ಆದಾಗ ಇವರ ಜೊತೆ ಆಗ್ಲೇ ಇನ್ನೊಂದಷ್ಟು ಜನ ಸೇರಿ ರಿಚರ್ಡ್ ನ ಹೇಗೆ ಮುಗಿಸೋದು ಅಂತ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಇವರು ಒಂದು ಲಿಕ್ವಿಡ್ ನ ಸ್ಯಾರಾಗೆ ಕೊಟ್ಟು ಇವಳಿಗೆನೆ ಸಹಾಯ ಕೇಳ್ತಾರೆ. ಇದನ್ನ ರಿಚರ್ಡ್ ನ ಡ್ರಿಂಕ್ ಅಲ್ಲಿ ಮಿಕ್ಸ್ ಮಾಡು, ಅವನು ನಿದ್ದೆಗೆ ಜಾರ್ತಾನೆ. ಆಗ ನಾವೆಲ್ಲರೂ ಬಂದು ಅವನ ಕತೆ ಮುಗಿಸ್ತೀವಿ. ನೀನು ಇವತ್ ರಾತ್ರಿನೇ ಇಲ್ಲಿಂದ ಶಿಪ್ ಹೋಗ್ತಾ ಇದೆ, ಅದೇ ಶಿಪ್ ಅಲ್ಲಿ ರಿಚರ್ಡ್ ನ ಮಕ್ಕಳನ್ನ ಕರ್ಕೊಂಡು ಎಸ್ಕೇಪ್ ಆಗು ಅಂತ ಹೇಳ್ತಾರೆ. ಇವ್ರು ಹೇಳ್ದಂಗೆ ಇವತ್ ರಾತ್ರಿನೇ ರಿಚರ್ಡ್ ನ ಡ್ರಿಂಕ್ ಅಲ್ಲಿ ಲಿಕ್ವಿಡ್ ಮಿಕ್ಸ್ ಮಾಡಿ ಇವನಿಗೆ ಕುಡ್ಸೋಕೆ ಹರಸಾಹಸ ಪಡ್ತಾಳೆ ಸ್ಯಾರಾ. ಆದ್ರೆ ಇವನು ಇವಳಿಗೆನೆ ಡ್ರಿಂಕ್ ಕುಡಿಸಿದಾಗ ವಾಪಸ್ ಉಗಿತಾಳೆ. ಇದರಿಂದ ಇವಳ ಪ್ಲಾನ್ ಗೊತ್ತಾಯ್ತು. ಇವಳಿಗೆ ಏನಾದ್ರೂ ಮಾಡೋ ಅಷ್ಟ್ರಲ್ಲೇ ರಿಚರ್ಡ್ ನ ಮಗ ಇವನ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾನೆ. ಮತ್ತೆ ಹೇಳ್ತಾನೆ ನಮ್ಮ ತಾಯಿಯನ್ನ ಇವನೇ ಬಲಿ ಕೊಟ್ಟಿರೋದು ಅಂತ. ರಿಚರ್ಡ್ ಪ್ರಜ್ಞೆ ತಪ್ತಿದ್ದಂಗೆ ಮಕ್ಕಳನ್ನ ಕರ್ಕೊಂಡು ಶಿಪ್ ಹತ್ರ ಸ್ಯಾರಾ ಓಡ್ತಾಳೆ. ಇವಳು ಓಡ್ತಾ ಇರೋದು ನೋಡಿ ರಿಚರ್ಡ್ ಕತೆ ಮುಗ್ಸೋಕೆ ಚರ್ಚ್ ಕಡೆಯವರು ಹೋಗ್ತಾರೆ. ಸ್ಯಾರಾಳ ಹಣೆ ಬರಹನೆ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಶಿಪ್ ಆಗ್ಲೇ ಹೊರಟೋಗಿದೆ. ಹೇಗೋ ಇಲ್ಲೇ ಇರೋ ಸಣ್ಣ ಬೋಟ್ ಅಲ್ಲಿ ಬೇಗ ಶಿಪ್ ನ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ಹೊರಟಾಗ ಮಹಾಮಾರಿಯಿಂದ ಇನ್ಫೆಕ್ಟ್ ಆಗಿರೋ ಒಬ್ಳು ಮಹಿಳೆ ತನ್ನ ಗಂಡನನ್ನ ಕೊಂದು ಇಲ್ಲಿಗೆನೆ ಬಂದಿದ್ದಾಳೆ. ಸ್ಯಾರಾ ಇವಳಿಗೆ ಹೊಡೆದು ನೀರಿಗೆ ಬೀಳ್ಸಿ ತಕ್ಷಣ ಮಕ್ಕಳ ಜೊತೆ ಶಿಪ್ ನ ಫಾಲೋ ಮಾಡ್ಕೊಂಡು ಬೋಟ್ ಅಲ್ಲಿ ಹೊರಡ್ತಾಳೆ.
ಪಾಸ್ಟರ್ ಕಾಲಿನ್ಸ್ ಮತ್ತೆ ಅವರ ಕಡೆಯವರೆಲ್ಲ ರಿಚರ್ಡ್ ನ ಕೈಕಾಲು ಕಟ್ ಹಾಕಿ ಶವಪೆಟ್ಟಿಗೆ ಒಳಗೆ ಮಲಗಿಸ್ತಾರೆ. ಈಗ ಸತ್ಯ ಒಪ್ಕೊಂತಾನೆ ರಿಚರ್ಡ್. ಅದೇ ಇವನು ಡೆವಿಲ್ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾನೆ ಈ ದ್ವೀಪವನ್ನ ರಕ್ಷಿಸೋಕೆ. ನಿಮಗೆ ನೆನ್ಪಿರ್ಬೋದು ಸ್ನೇಹಿತರೆ, ಮೊದಲ ಎಪಿಸೋಡ್ ಅಲ್ಲಿ ಟಾಮ್ ಹೇಳಿದ್ದ ರಿಚರ್ಡ್ ವಾರನ್ ಮತ್ತೆ 42 ಜನ ಪ್ಯಾಸೆಂಜರ್ಸ್ ಮೊದಲನೇ ಬಾರಿ ದ್ವೀಪಕ್ಕೆ ಬಂದಾಗ ತುಂಬಾನೇ ಚಳಿ ಇರುತ್ತೆ, ಹಿಮಪಾತ ಆಗ್ತಾ ಇರುತ್ತೆ. ಆಗ ಜನರನ್ನ ಹೇಗೆ ಕಾಪಾಡೋದು ಅಂತ ಯೋಚನೆ ಮಾಡ್ತಿದ್ದ ರಿಚರ್ಡ್ಗೆ ಸಿಗೋದು ಮಶ್ರೂಮ್ ನ ತಿಂದಾಗ ಈ ಜಾಗದ ದುಷ್ಟಶಕ್ತಿ ಇವನಿಗೆ ಕಾಣಿಸ್ಕೊಂಡಿರುತ್ತೆ. ಆಗ ಈ ದ್ವೀಪ ಮನುಷ್ಯರು ಬದುಕೋದಕ್ಕೆ ಯೋಗ್ಯವಾಗಿರೋ ಹಾಗೆ ಮಾಡಿ ಅದರ ಬದಲಿಗೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ರಿಚರ್ಡ್ ಕೇಳ್ಕೊಂಡಾಗ ದುಷ್ಟಶಕ್ತಿ ಮನುಷ್ಯರ ಬಲಿ ಕೊಡ್ಬೇಕು ಮತ್ತೆ ಈ ದ್ವೀಪದ ಜನ ದ್ವೀಪವನ್ನ ಬಿಟ್ಟು ಹೋಗೋ ಹಾಗಿಲ್ಲ ಅಂತ ಹೇಳಿದಾಗ ಇದಕ್ಕೆ ಒಪ್ಕೊಂಡು ಇಬ್ರು ಡೀಲ್ ಮಾಡ್ಕೊಂತಾರೆ. ಟೌನ್ ಅಲ್ಲಿ ಯಾವಾಗ ಒಂದಾದ್ಮೇಲೆ ಒಂದು ದುರ್ಘಟನೆ ನಡೆಯೋಕೆ ಶುರು ಆಗುತ್ತೋ ಅದೇ ಸಿಗ್ನಲ್ ದುಷ್ಟಶಕ್ತಿ ಬಲಿ ಕೇಳ್ತಾ ಇದೆ ಅಂತ. ಆಗ ರಿಚರ್ಡ್ ಟೌನ್ ನ ಜನರನ್ನೇ ಸುರಂಗದ ಚೇಂಬರ್ಗೆ ಕರ್ಕೊಂಡು ಹೋಗಿ ಬಲಿ ಕೊಡ್ತಾ ಇರ್ತಾನೆ. ಈ ರೀತಿ ಮಾಡೋದ್ರಿಂದ ಈಗ ಬಂದಿರೋ ಮಹಾಮಾರಿ ದೂರ ಆಗುತ್ತೆ ಅಂತ ರಿಚರ್ಡ್ ಹೇಳ್ತಿದ್ರು. ಪಾಸ್ಟರ್ ಕಾಲಿನ್ಸ್ ಕೇಳಲ್ಲ. ಮಕ್ಕಳು ಸ್ಯಾರಾ ಜೊತೆ ಹೋಗಿದ್ದಾರೆ ಅಂತ ಗೊತ್ತಾದ್ಮೇಲಂತೂ ಅವರು ಟೌನ್ ಇಂದ ಹೊರಗೆ ಹೋಗೋಕೆ ಆಗಲ್ಲ, ಎಲ್ಲರೂ ಸಾಯ್ತಾರೆ ಅಂತ ಬಡ್ಕೊಂತಾ ಇದ್ದಾನೆ. ಏನೇ ಬಡ್ಕೊಂಡ್ರು ಕೊನೆಗೆ ಶವಪೆಟ್ಟಿಗೆಯನ್ನ ಮುಚ್ಚಿ ಜೀವಂತವಾಗಿನೇ ಸಮಾಧಿ ಮಾಡ್ತಾರೆ. ಸೊ ಈಗ ಪ್ರೆಸೆಂಟ್ ಗೆ ಬರ್ತೀವಿ. ವಿಕ್ ಮತ್ತೆ ಪೆಟ್ರಿಷಿಯಾ ಸೇರ್ಕೊಂಡು ಆಗ್ಲೇ ರಿಚರ್ಡ್ ನ ಸಮಾಧಿ ಆಗದು ಶವಪೆಟ್ಟಿಗೆಯನ್ನ ಹೊರಗೆ ತೆಗ್ದಿದ್ದಾರೆ. ಇದನ್ನ ಹಿಸ್ಟಾರಿಕಲ್ ಸೊಸೈಟಿಗೆ ಎತ್ಕೊಂಡು ಹೋಗಿ ಟಾಮ್ ಗೆ ಫೋನ್ ಮಾಡ್ತಾರೆ. ವಾಂತಿ ಮಾಡೋಕೆ ಅಂತ ಹೋಗಿದ್ದ ಟಾಮ್ ಕಮೋಡ್ ಮೇಲೆನೆ ಮಲಗಿದ್ದ. ಫೋನ್ ರಿಂಗ್ ಆದಾಗ ಎಚ್ಚರಿಕೆ ಆಯ್ತು. ಇವನನ್ನ ಹಿಸ್ಟಾರಿಕಲ್ ಸೊಸೈಟಿಗೆ ಕರೆಸ್ಕೊಂಡು ಸ್ಯಾರಾ ಬಗ್ಗೆ ರಿಚರ್ಡ್ ವಾರನ್ ಬಗ್ಗೆ ಎಲ್ಲ ಟಾಮ್ಗೂ ಹೇಳಿ ಅವನ ಶವಪೆಟ್ಟಿಗೆ ಇಲ್ಲೇ ಇರೋದನ್ನ ತೋರಿಸ್ತಾರೆ. ಶವಪೆಟ್ಟಿಗೆ ಇಲ್ಲಿದೆ, ಆದ್ರೆ ರಿಚರ್ಡ್ ವಾರನ್ ಮೇಲೆ ಕೂತಿದ್ದಾನೆ ಅಂತಿದ್ದಂಗೆ ಟಾಮ್ ಗಾಬರಿ ಆಗೋದ. ಅಂದ್ರೆ ರಿಚರ್ಡ್ ಇನ್ನೂ ಜೀವಂತವಾಗಿದ್ದಾನೆ. 1702, 1802, 1902, 2002, 2025 ಅಂದ್ರೆ 323 ವರ್ಷಗಳಿಂದ ಶವಪೆಟ್ಟಿಗೆ ಒಳಗೆ ಜೀವಂತವಾಗಿನೇ ಇದ್ದಾನೆ. ಯಾಕಂದ್ರೆ ಅವನು ಅಮರ, ಅವನಿಗೆ ಯಾರು ಏನೇ ಮಾಡಿದ್ರು ಸಾಯಲ್ಲ. ಪೆಟ್ರಿಷಿಯಾ ಮತ್ತೆ ವಿಕ್ ಆಗ್ಲೇ ಅವನ ಜೊತೆ ಮಾತಾಡಿದರೆ ಈಗ ಮೇಯರ್ ಆಗಿರೋ ಟಾಮ್ ಜೊತೆ ಮಾತಾಡ್ಬೇಕಂತೆ. ಅದಕ್ಕೆ ಮಾತಾಡಿ ಹಾಗೆ ಅವನ ಕೊರಳಲ್ಲಿ ಇದ್ದ ಸಿಲಿಂಡರ್ ನ ಓಪನ್ ಮಾಡಿಸ್ಕೊಂಡು ಒಳಗೆ ಏನಿದೆ ನೋಡ್ಕೊಂಡ್ ಬಾ ಅಂತ ಟಾಮ್ ನ ಕಳಿಸ್ತಾರೆ ವಿಕ್ ಮತ್ತೆ ಪೆಟ್ರಿಷಿಯಾ. ರಿಚರ್ಡ್ ಅದೇ ಹೇಗೆ ಡೆವಿಲ್ ಜೊತೆ ಡೀಲ್ ಮಾಡ್ಕೊಂಡ ಅಂತ ಹೇಳ್ತಿದ್ದಾನೆ. ಅಂದ್ರೆ ಇವನಿಗೆ ಕನ್ಫರ್ಮ್ ಆಗಿ ಯಾವ ದುಷ್ಟಶಕ್ತಿ ಅಂತ ಗೊತ್ತಿಲ್ಲ, ಕಾಮನ್ ಆಗಿ ಡೆವಿಲ್ ಅಂತ ಇದ್ದಾನೆ ಅಷ್ಟೇ. ಮೊದಲನೇ ಬಾರಿ ದ್ವೀಪಕ್ಕೆ ಬಂದಾಗ ಹಿಮಪಾತ ಆಗ್ಬೇಕಾದ್ರೆ ಹೊಟ್ಟೆಗೆ ಊಟ ನೀರು ಇಲ್ದೆ ಸಿಕ್ಕಿದ್ದೆಲ್ಲ ತಿನ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿರುತ್ತೆ. ಆಗ್ಲೇ ರಿಚರ್ಡ್ ಮಶ್ರೂಮ್ ನ ತಿಂದಾಗ ಇವನಿಗೆ ಈ ದ್ವೀಪವನ್ನ ಕಂಟ್ರೋಲ್ ಮಾಡ್ತಿರೋ ದುಷ್ಟಶಕ್ತಿ ಕಾಣಿಸ್ಕೊಂಡಿರುತ್ತೆ. ರಿಚರ್ಡ್ಗೂ ಹಸಿವಾಗ್ತಾ ಇತ್ತು, ಅದೇ ರೀತಿ ದುಷ್ಟಶಕ್ತಿಗೂ ಹಸಿವಾಗ್ತಾ ಇತ್ತು. ಹಾಗಾಗಿ ಆ ದುಷ್ಟಶಕ್ತಿ ಈ ದ್ವೀಪ ಮನುಷ್ಯರು ಬದುಕೋದಕ್ಕೆ ಯೋಗ್ಯವಾಗಿರೋ ಹಾಗೆ ಮಾಡ್ತೀನಿ, ಅದರ ಬದಲಿಗೆ ನನ್ನ ಹಸಿವು ನೀಗಿಸೋಕೆ ಮನುಷ್ಯರ ಬಲಿ ಕೊಡ್ಬೇಕು ಅಂತ ಒಂದು ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡಿರುತ್ತೆ. ಆ ಪೇಪರ್ ಇವನ ಕೊರಳಲ್ಲಿ ಯಾವಾಗ್ಲೂ ಇರೋ ಸಿಲಿಂಡರ್ ಒಳಗೆ ಇರೋದು. ಓಪನ್ ಮಾಡಿ ಟಾಮ್ ಗೆ ತೋರಿಸ್ತಾನೆ. ಇಲ್ಲಿ ರಿಚರ್ಡ್ ಯಾವ ದುಷ್ಟಶಕ್ತಿಯ ಜೊತೆ ಡೀಲ್ ಮಾಡ್ಕೊಂಡಿದ್ನೋ ಅದೇ ದುಷ್ಟಶಕ್ತಿಯ ವಾಯ್ಸ್ ಟಾಮ್ಗೂ ಕೂಡ ಮಶ್ರೂಮ್ ನ ನಶೆಯಲ್ಲಿ ಇದ್ದಾಗ ಕೇಳಿಸಿರುತ್ತೆ. ನಂತರ ತನ್ನ ಮಕ್ಕಳ ವಸ್ತುಗಳನ್ನ ಆಟಿಕೆಗಳನ್ನೆಲ್ಲ ನೋಡ್ಬೇಕು ಅಂತ ಇವನು ಕೇಳ್ಕೊಂಡಾಗ ಹಿಸ್ಟಾರಿಕಲ್ ಸೊಸೈಟಿಯಲ್ಲೇ ಇಟ್ಟಿರೋ ವಸ್ತುಗಳನ್ನ ತೋರಿಸ್ತಾರೆ. ಇವನ ಕೊನೆ ಮಗಳು ಫ್ರಾನ್ಸಿಸ್ ನ ಗೊಂಬೆ ಕೂಡ ಇಲ್ಲೇ ಇದೆ, ಆದ್ರೆ ಗೊಂಬೆಗೆ ಸ್ಯಾರಾ ಹಾಕಿದ್ದ ಬ್ರೂಚ್ ಇಲ್ಲ. ಸ್ಯಾರಾಡ ಗೊಂಬೆ ನೋಡಿ ರಿಚರ್ಡ್ ಕೋಪದಲ್ಲಿ ಇದರ ಕಣ್ಣುಗಳನ್ನ ಹೆಬ್ಬೆಟ್ಟಿಂದಾನೆ ಒತ್ಬಿಡ್ತಾನೆ. ರಿಚರ್ಡ್ ಹೇಳೋದೇನಂದ್ರೆ ಈ ಶಾಪದಿಂದ ಪಾರಾಗ್ಬೇಕು ಅಂದ್ರೆ ಇವನು ಮಾಡ್ಕೊಂಡಿರೋ ಡೀಲ್ ಮುರಿಬೇಕು. ಅಂದ್ರೆ ರಿಚರ್ಡ್ ನ ರಕ್ತ ಸಂಬಂಧಿಗಳು ಯಾರು ಬದುಕಿರ್ಬಾರ್ದಂತೆ. ಹೇಗಿದ್ರು ಇವನ ಮಕ್ಕಳು ಇನ್ನೇನು ಸಮುದ್ರದಲ್ಲಿ ಸಾವನ್ನಪ್ಪಿರ್ತಾರೆ, ಉಳ್ಕೊಂಡಿರೋದು ಇವನ್ ಮಾತ್ರ. ಅದಕ್ಕೆ ದ್ವೀಪದಿಂದ ಹೊರಗೆ ಹೋದ್ರೆ ಇವನು ಕೂಡ ಕೊನೆಗೂ ಸಾವನ್ನಪ್ತಾನೆ. ಆಗ ಎಲ್ಲ ಸರಿ ಹೋಗುತ್ತೆ. ಟಾಮ್ ಮತ್ತೆ ವಿಕ್ ಇಬ್ರು ಪ್ಲಾನ್ ಮಾಡಿ ರಿಚರ್ಡ್ ನ ಮತ್ತೆ ಶವಪೆಟ್ಟಿಗೆ ಒಳಗೆ ಹಾಕೊಂಡು ವಿಕ್ ನ ಬೋಟಲ್ಲೇ ಇವನನ್ನ ಕರ್ಕೊಂಡು ಹೊಡ್ತಾರೆ. ಸಮುದ್ರದಲ್ಲಿ ಒಂದು ಬಾರ್ಡರ್ ನ ಹಾಕಿದರೆ ಮಾರ್ಕರ್ಸ್ ಎಲ್ಲ ಹಾಕಿ ಅದನ್ನ ದಾಟಿದ್ರೆ ದ್ವೀಪದಿಂದ ಹೊರಗೆ ಹೋದಂಗೆ. ಹಾಗಾಗಿ ವಿಕ್ ಈ ದ್ವೀಪದಲ್ಲೇ ಹುಟ್ಟಿರೋದ್ರಿಂದ ಹೊರಗೆ ಹೋಗೋಕೆ ಆಗಲ್ಲ. ಟಾಮ್ ರಿಚರ್ಡ್ ನ ಸಣ್ಣ ಲೈಫ್ ಬೋಟ್ ಅಲ್ಲಿ ಕೂರಿಸ್ಕೊಂಡು ಹೋಗ್ಬೇಕು. ಇವರು ಬಾರ್ಡರ್ ಹತ್ರ ಬರ್ತಿದ್ದಂಗೆ ಬೋಟ್ ಅಲ್ಲಿ ವಿಚಿತ್ರವಾದ ಘಟನೆ ನಡೆಯೋಕೆ ಶುರು ಆಗುತ್ತೆ. ರೇಡಿಯೋ ತಂತಾನೆ ಆನ್ ಆಗೋದು, ಬೋಟ್ ನ ಯಾರೋ ತಳೆದಂಗ್ ಆಗೋದು ಎಲ್ಲ. ಟಾಮ್ ಶವಪೆಟ್ಟಿಗೆ ಹತ್ರ ಬಂದಾಗ ರಿಚರ್ಡ್ ನನ್ನ ಹೊರಗೆ ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದಾನೆ. ಅದಕ್ಕೆ ವಿಕ್ ಹತ್ರ ಬಂದು ಅವನನ್ನ ಹೊರಗೆ ಬಿಡ್ತೀನಿ ಅಂತ ಹೇಳಿದಾಗ ವಿಕ್ ಬೇಡ ಅಂತಿದ್ದಾನೆ. ಯಾಕಂದ್ರೆ ಸಾಯೋಕೆ ರೆಡಿ ಆಗಿರೋ ವ್ಯಕ್ತಿ ಏನ್ ಬೇಕಾದ್ರೂ ಮಾಡ್ತಾನೆ, ಹೇಳೋಕಾಗಲ್ಲ ಅಂತ. ಅಷ್ಟೇ ಅಲ್ಲ, ವಿಕ್ 16 ವರ್ಷದ ಹುಡುಗ ಆಗಿದ್ದಾಗ ತನ್ನ ಫ್ರೆಂಡ್ ನ ತಂಗಿಯನ್ನೇ ಇಷ್ಟಪಡ್ತಿರ್ತಾನೆ. ಆ ತಂಗಿ ಬೇರೆ ಯಾರು ಅಲ್ಲ, ಹಿಸ್ಟಾರಿಕಲ್ ಸೊಸೈಟಿಯಲ್ಲಿ ಇರೋ ಜೆರಿ. ಆಗ್ಲೂ ಸೇಮ್ ಇದೇ ರೀತಿ ದ್ವೀಪದ ಶಾಪ ಆಕ್ಟಿವೇಟ್ ಆಗಿ ಟೌನ್ ನ ಲಾಕ್ ಡೌನ್ ಮಾಡಿರ್ತಾರೆ. ಜನ ಇದ್ದಕ್ಕಿದ್ದಂಗೆ ನಾಪತ್ತೆ ಆದವರು ವಾಪಸ್ ಬರ್ತಿರಲ್ಲ. ಆದ್ರೆ ವಿಕ್ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲ ಲಾಕ್ ಡೌನ್ ಆಗಿದೆ, ಯಾರು ಹೊರಗೆ ಇರಲ್ಲ ಅಂತ ಒಂದು ಬೋಟ್ ಎತ್ಕೊಂಡು ಸಮುದ್ರಕ್ಕೆ ಬಂದಿರ್ತಾರೆ. ಆಗ ಆಕ್ಟೋಪಸ್ ನ ರೀತಿ ಟೆಂಟಾಕಲ್ಸ್ ಇರೋ ದೈತ್ಯ ಮಾನ್ಸ್ಟರ್ ಇವರ ಬೋಟ್ ಮೇಲೆ ದಾಳಿ ಮಾಡಿ ಒಬ್ಬ ಫ್ರೆಂಡ್ ನ ಎಳ್ಕೊಂಡು ಹೋಗಿರುತ್ತೆ. ಸೇಮ್ ಇದೇ ರೀತಿ ಘಟನೆ ಮೊದಲು ಕೂಡ ನಡೆದಿದೆ ಅನ್ನೋದಕ್ಕೆ
ಅನ್ನೋದಕ್ಕೆ ಸಾಕ್ಷಿ ಹಿಸ್ಟಾರಿಕಲ್ ಸೊಸೈಟಿಯಲ್ಲಿ ಇರೋ ಒಂದು ಫೋಟೋ. ಮೊದಲ ಎಪಿಸೋಡ್ ನ ಬ್ರೇಕ್ ಡೌನ್ ವಿಡಿಯೋ ಅಲ್ಲೇ ಮಾನ್ಸ್ಟರ್ ಶಿಪ್ ಮೇಲೆ ದಾಳಿ ಮಾಡ್ತಿರೋ ಫೋಟೋ ಇರೋದು ಹೇಳಿದ್ದೆ ಸ್ನೇಹಿತರೆ. ಅಂದ್ರೆ ಆಲ್ರೆಡಿ ನಡೆದಿರೋ ಘಟನೆ ಪದೇ ಪದೇ ನಡೀತಾ ಇರುತ್ತೆ. ವಿಕ್ ಚಿಕ್ಕವನಿದ್ದಾಗ್ಲೂ ಟೌನ್ ನ ಶಾಪದ ಬಗ್ಗೆ ತಿಳ್ಕೊಂಡು ಯಾರೋ ಬಲಿ ಕೊಡ್ತಿರ್ತಾರೆ, ಅದಕ್ಕೆ ಜನ ಆಗ್ಲೂ ನಾಪತ್ತೆ ಆಗಿರ್ತಾರೆ. ಇದನ್ನ ಕೂಡ ಕೊನೆಯಲ್ಲಿ ನೋಡ್ತೀವಿ ಸ್ನೇಹಿತರೆ. ಸೊ ಕತೆ ಹೇಳಿ ಈ ಸಮುದ್ರ ಸೇಫ್ ಅಲ್ಲ, ರಿಚರ್ಡ್ ನ ಹೊರಗೆ ಬಿಡೋದು ಬೇಡ ಅಂತ ವಿಕ್ ಹೇಳೋ ಅಷ್ಟ್ರಲ್ಲೇ ಆಗ್ಲೇ ರಿಚರ್ಡ್ ಹೊರಗೆ ಎದ್ದು ಬಂದು ಕೂತಿರೋದು ನೋಡ್ತಾನೆ. ಹೊರಗೆ ಬಿಟ್ಟು ಆಮೇಲೆ ಬಿಡ್ಲಾ ಅಂತ ಕೇಳೋಕೆ ಬಂದಿದ್ದ ಟಾಮ್. ಸ್ವಲ್ಪ ಹೊತ್ತಲ್ಲೇ ಸಾಯ್ತೀನಲ್ಲ ಅಂತ ರಿಚರ್ಡ್ ಚೆನ್ನಾಗಿ ತಿಂತಾನೆ. ಇನ್ನೇನು ಬಾರ್ಡರ್ ಹತ್ರ ಬಂತು, ಮಾರ್ಕರ್ ಕಾಣಿಸ್ತಾ ಇದೆ ಅಂದಾಗ ಈಗ ತಟ್ಟೆ ಚೇಂಜ್ ಮಾಡ್ತಾನೆ. ರಿಚರ್ಡ್ ನಾನು ಬದುಕ್ಬೇಕು, ಸಾಯೋಕೆ ಇಷ್ಟ ಆಗ್ತಿಲ್ಲ ಅಂತಿದ್ದಾನೆ. ಟಾಮ್ ಹೇಳ್ತಾನೆ ನನಗೆ 60 ವರ್ಷ ಆಗ್ತಿದ್ದಂಗೆ ಜೀವದ ಮೇಲೆ ಆಸೆನೆ ಹೋಗುತ್ತೆ, ನೀನು 300 ವರ್ಷ ಜೀವಂತವಾಗಿ ಇರ್ಲಿಲ್ವಾ, ಟಾಟಾ ಮಾಡಿ ಹೋಗು ಅಂದಾಗ ಎದ್ದು ಇಬ್ಬರ ಮೇಲೂ ದಾಳಿ ಮಾಡೋಕೆ ಶುರು ಮಾಡ್ತಾನೆ ರಿಚರ್ಡ್. ವಿಕ್ ಮತ್ತೆ ಟಾಮ್ ಹೇಗೋ ಮಾಡಿ ಇವನ ಜೊತೆ ಫೈಟ್ ಮಾಡಿ ವಾಪಸ್ ಶವಪೆಟ್ಟಿಗೆ ಒಳಗೆ ಹಾಕ್ತಾರೆ. ಬೋಟ್ ಅಲ್ಲಾಡ್ತಾ ಇರೋದ್ರಿಂದ ವಿಕ್ ಇನ್ನೇನು ನೀರಿಗೆ ಬೀಳೋಷ್ಟ್ರಲ್ಲಿ ಟಾಮ್ ಹಿಡ್ಕೊಂಡ. ಬಾರ್ಡರ್ ಬೇರೆ ಹತ್ರ ಬಂತು, ಲೈಫ್ ಬೋಟ್ ಕೂಡ ಕಿತ್ಕೊಂಡು ಹೋಗಿದ್ದೆ. ವಿಕ್ ಆ ಬಾರ್ಡರ್ ದಾಟಿದ್ರೆ ಸತ್ ಹೋಗ್ತಾನೆ ಅಂತ ಟಾಮ್ ವಿಕ್ಗೆ ಟ್ಯೂಬ್ ಕೊಟ್ಟು ನೀರಿಗೆ ತಳ್ಳಿ ಶವಪೆಟ್ಟಿಗೆ ಮೇಲೆ ಮಲ್ಕೊಂಡ. ಬೋಟ್ ಮಾರ್ಕರ್ ನ ದಾಟ್ತಿದ್ದಂಗೆ ಶವಪೆಟ್ಟಿಗೆನ ಓಪನ್ ಮಾಡಿ ನೋಡ್ತಾನೆ. ರಿಚರ್ಡ್ ಬೂದಿ ಆಗೋಗಿದ್ದಾನೆ, ಮೂಳೆಗಳು ಉಳ್ಕೊಂಡಿದೆ ಅಷ್ಟೇ. ಟಾಮ್ ಬೋಟ್ ನ ಟರ್ನ್ ಮಾಡ್ಕೊಂಡು ವಾಪಸ್ ಬಂದಾಗ ವಿಕ್ ಕೂಡ ಬೋಟ್ ಹತ್ತಿ ಬರ್ತಾನೆ. ಮೊದ್ಲು ತಾನೇ ಹೇಳಿ ಅಂತ ಟಾಮ್ಗೆ ಬೈತಾ ಇದ್ದ. ಇಷ್ಟು ಧೈರ್ಯದಿಂದ ಈಗ ಇವನು ಕೆಲಸ ಮಾಡಿದ್ದು ನೋಡಿ ವಿಕ್ಗೆ ತುಂಬಾನೇ ಖುಷಿ ಆಗಿದ್ದೆ, ಹೆಮ್ಮೆ ಪಡ್ತಾ ಇದ್ದಾನೆ. ಸೊ ಶಾಪ ಮುಗೀತು ಅಂತ ಟಾಮ್ ಕೂಡ ಖುಷಿ ಆಗಿದ್ದಾನೆ. ಆದ್ರೆ ಇನ್ನು 3 ಎಪಿಸೋಡ್ಸ್ ಬಾಕಿ ಇದೆ ಸ್ನೇಹಿತರೆ. ನೆಕ್ಸ್ಟ್ ಸೀಸನ್ ಬೇರೆ ಇದೆಯಲ್ಲ, ಯಾಕಿದೆ ಅಂತ ಹಾಂಟೆಡ್ ಲಾಡ್ಜ್ ಅಲ್ಲಿ ಇರೋ ಫೋಟೋನ ಮತ್ತೆ ತೋರಿಸ್ತಾರೆ. ಟಾಮ್ ಕೂಡ ಮೊದ್ಲು ಈ ಫೋಟೋನ ನೋಡಿದ್ದ. ಈ ಫೋಟೋ ನೆನ್ಪಿಡ್ಕೊಳ್ಳಿ ಅಂತ ಹೇಳಿದ್ದೆ ಸ್ನೇಹಿತರೆ. ಇದರಲ್ಲಿ ಬೋಟ್ ಅಲ್ಲಿ ಒಂದಷ್ಟು ಜನ ಹೋಗ್ಬೇಕಾದ್ರೆ ಒಬ್ಳು ಹುಡುಗಿ ನೀರಲ್ಲಿ ಇದ್ದಾಳೆ. ವುಡನ್ ಬಾಕ್ಸ್ ಇಟ್ಕೊಂಡು ತನ್ನ ಪ್ರಾಣ ಕಾಪಾಡ್ಕೊಳ್ಳೋಕೆ ನೋಡ್ತಿದ್ದಾಳೆ. ಈಗ ಇನ್ನೊಂದು ವಿಷಯ ಗಮನಿಸಿದೆ ಸ್ನೇಹಿತರೆ, ಯಾರೋ ಸಹಾಯಕ್ಕೂ ಬಂದಿದ್ದಾರೆ. ಅಂದ್ರೆ ನಿಮಗೆ ಆಲ್ರೆಡಿ ಡೌಟ್ ಬಂದಿರೋ ಹಾಗೆ ಈ ಬೋಟ್ ಅಲ್ಲಿ ಇರೋರು ಬೇರೆ ಯಾರು ಅಲ್ಲ, ಸಾರಾ ಮತ್ತೆ ರಿಚರ್ಡ್ ನ ಮಕ್ಕಳು. ಒಬ್ಳು ಮಗಳು ನೀರಲ್ಲಿ ಇದ್ದಾಳೆ, ಅವಳನ್ನ ಕಾಪಾಡಿದ್ದಾರೆ. ಅವಳು ವಾಪಸ್ ದ್ವೀಪಕ್ಕೆ ಬಂದಿದ್ದಾಳೆ ಅಂದ್ರೆ ಇನ್ನೂ ರಿಚರ್ಡ್ ವರನ್ನ ರಕ್ತ ಸಂಬಂಧಿಗಳು ಈ ದ್ವೀಪದಲ್ಲಿ ಜೀವಂತವಾಗಿ ಇದ್ದಾರೆ ಅಂತ ಅರ್ಥ. ಇದೆಲ್ಲದರ ನಡುವೆ ಟಾಮ್ ನ ಮಗ ಎವೆನ್ ತನ್ನ ಗರ್ಲ್ ಫ್ರೆಂಡ್ ಅಂದ್ರೆ ಅದೇ ಟೂರಿಸ್ಟ್ ಹುಡುಗಿ ಜೊತೆ ತನ್ನ ಮನೆಯಲ್ಲಿ ಇದ್ದಾಗ ಟಾಮ್ ಸೀಕ್ರೆಟ್ ಆಗಿ ಬಚ್ಚಿಟ್ಟಿದ್ದ ಒಂದು ಬಾಕ್ಸ್ ಸಿಗುತ್ತೆ. ಬಾಕ್ಸ್ ಒಳಗೆ ಟಾಮ್ ನ ಹೆಂಡತಿ ಲಾರೆನ್ ನ ಫೋಟೋಸ್ ಇದೆ. ಒಂದು ಫೋಟೋ ಅಲ್ಲಿ ಎವನ್ ಹುಟ್ಟಿದ ನಂತರ ಇವನ ಜೊತೆ ಲಾರೆನ್ ಆಟ ಆಡ್ತಾ ಇರೋ ಫೋಟೋನ ನೋಡಿ ಎವನ್ ಗೆ ಶಾಕ್ ಆಯ್ತು. ನಾನು ಹುಟ್ಟಬೇಕಾದ್ರೇನೆ ಅವರು ಸಾವನ್ನಪ್ಪಿದ್ದಾರೆ ಅಂತ ನಮ್ಮಪ್ಪ ಸುಳ್ಳು ಹೇಳ್ದ ಅಂತ ಕೋಪ ಮಾಡ್ಕೊಂಡಿದ್ದಾನೆ. ಹಿಂದೆನೆ ಟಾಮ್ ಮಗನನ್ನ ಬಾಸ್ಟನ್ಗೆ ಬೇಸ್ ಬಾಲ್ ಮ್ಯಾಚ್ ಗೆ ಕರ್ಕೊಂಡು ಹೋಗೋಕೆ ಟಿಕೆಟ್ ಬುಕ್ ಮಾಡ್ಕೊಂಡು ಖುಷಿಯಾಗಿ ಮನೆಗೆ ಬರ್ತಿದ್ದಂಗೆ ಖುಷಿ ಎಲ್ಲ ಮಾಯ ಆಗುತ್ತೆ. ಯಾಕಂದ್ರೆ ಎವನ್ ತನ್ನ ತಾಯಿಯ ಫೋಟೋಸ್ ಮತ್ತೆ ಲೆಟರ್ಸ್ ಎಲ್ಲ ಇಟ್ಕೊಂಡು ಕೂತಿದ್ದಾನೆ. ಟಾಮ್ ಈಗ ಸತ್ಯ ಹೇಳ್ತಾನೆ. ಅದೇ ಎವನ್ ಹುಟ್ಟಿದ ನಂತರ ಲಾರೆನ್ ಬದಲಾಗಿರ್ತಾಳೆ. ಒಂದು ರೀತಿ ಸ್ಟ್ರೋಕ್ ಆಗಿ ವಿಚಿತ್ರವಾಗಿ ಆಡೋಕೆ ಶುರು ಮಾಡಿರ್ತಾಳೆ. ಕೆಲವೊಮ್ಮೆ ಮಾತಾಡದೆ ಸುಮ್ನೆ ಕುತ್ಕೊಂಡಿರ್ತಾಳೆ, ಕೆಲವೊಮ್ಮೆ ವಿಚಿತ್ರವಾಗಿ ವರ್ತಿಸ್ತಾ ಇರ್ತಾಳೆ. ಹಾಗಾಗಿ ಮಗನ ಸುತ್ತಮುತ್ತ ಅವಳಿರೋದು ಸೇಫ್ ಅಲ್ಲ ಅಂತ ಮೆಂಟಲ್ ಅಸೈಲಂಗೆ ಕಳ್ಸಿರ್ತಾನೆ ಟಾಮ್. ಅಲ್ಲಿ 2 ವರ್ಷಗಳ ನಂತರ ಅವಳು ಸಾವನ್ನಪ್ಪಿರ್ತಾಳೆ. ಎವನ್ 2.5 ವರ್ಷದವನು ಅಷ್ಟೇ ಅವಾಗ. ಇನ್ನೊಂದ್ ಕಡೆ ವಿಕ್ ಹಿಸ್ಟಾರಿಕಲ್ ಸೊಸೈಟಿಗೆ ಬಂದಾಗ ಇಲ್ಲಿದ್ದ ಬೂಗಿ ಮ್ಯಾನ್ ಮಾಸ್ಕ್ ನಾಪತ್ತೆ ಆಗಿರೋ ವಿಷಯ ಗೊತ್ತಾಗುತ್ತೆ. ಯಾರೋ ಟೂರಿಸ್ಟ್ ಹುಡುಗರು ಗ್ಲಾಸ್ ಹೊಡೆದಾಕಿ ಒಳಗಿದ್ದ ಮಾಸ್ಕ್ ಎತ್ಕೊಂಡು ಹೋಗಿರ್ಬೇಕು ಅಂತ ಜೆರಿ ಮತ್ತೆ ಜೆರಿಯ ಗಂಡ ಹೇಳ್ತಿದ್ದಾರೆ. ಗಾಬರಿಯಾದ ವಿಕ್ ಸೀದಾ ಬೂಗಿ ಮ್ಯಾನ್ ನ ಮನೆ ಹತ್ರ ಬಂದಾಗ ಶಾಕಿಂಗ್ ದೃಶ್ಯವನ್ನ ನೋಡ್ತಾನೆ. ಅದೇ ಮನೆಯ ಡೋರ್ ನ ಯಾರೋ ಒಳಗಿಂದ ಹೊಡೆದಾಕಿರೋ ಹಾಗಿದೆ. ಇನ್ಯಾರು ಎಚ್ಚರಗೊಂಡಿರೋ ಬೂಗಿ ಮ್ಯಾನ್ ಡೋರ್ ನ ಹೊಡೆದಾಕೊಂಡು ಹೊರಗೆ ಬಂದಿದ್ದಾನೆ. ಪೆಟ್ರಿಷಿಯಾ ನೆಮ್ಮದಿಯಾಗಿ ತನ್ನ ಮನೆಯಲ್ಲಿ ಇದ್ದಾಗ ಹೊರಗೆ ಲೈಬ್ರರಿ ಟ್ರಕ್ ನ ಅಲಾರಂ ಸೌಂಡ್ ಬರ್ತಾ ಇದೆ. ಯಾರೋ ಒಳಗೆ ಹೋಗೋಕೆ ನೋಡಿರ್ಬೇಕು, ಅದಕ್ಕೆ ಅಲಾರಂ ಹೊಡ್ಕೊಂತಾ ಇದೆ ಅಂತ ಮನೆಯಿಂದ ಹೊರಗೆ ಬಂದು ಅಲಾರಂ ಸೌಂಡ್ ನ ಆಫ್ ಮಾಡಿ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ನಾವು ನೋಡ್ತೀವಿ ಬರ್ಬೇಕಾದ್ರೆ ಅವಳು ಡೋರ್ ನ ಕ್ಲೋಸ್ ಮಾಡ್ಕೊಂಡು ಬಂದಿದ್ಲು. ಈಗ ವಾಪಸ್ ಹೋಗ್ಬೇಕಾದ್ರೆ ಡೋರ್ ಓಪನ್ ಆಗಿದೆ. ಮನೆಯಲ್ಲಿ ಎಲ್ಲಾ ಲೈಟ್ಸ್ ನ ಆಫ್ ಮಾಡ್ಕೊಂಡು ಮಲ್ಗೋಕೆ ಹೋಗುವಷ್ಟ್ರಲ್ಲೇ ಒಂದು ರೂಮ್ ಅಲ್ಲಿ ಯಾರೋ ಜೋರಾಗಿ ಉಸಿರಾಡ್ತಿರೋ ಶಬ್ದ ಕೇಳಿಸ್ತಾ ಇದೆ. ಈ ಶಬ್ದ ಮೊದ್ಲು ಕೇಳಿದಳೆ ಪೆಟ್ರಿಷಿಯಾ. ಬೂಗಿ ಮ್ಯಾನ್ ಬಂದಿದ್ದಾನೆ ಅಂತ ಗೊತ್ತಾಯ್ತು. ಸೈಲೆಂಟ್ ಆಗಿ ಕೆಳಗೆ ಎಳೆದು ಬಂದು ಟೇಸರ್ ಎತ್ಕೊಂತಾಳೆ ಕರೆಂಟ್ ಶಾಕ್ ಕೊಡೋಕೆ ಅಂತ. ಆದ್ರೆ ಇದರಲ್ಲಿ ಚಾರ್ಜೇ ಇಲ್ಲ. ಮನೆಯಿಂದ ಹೊರಗೆ ಬಂದು ನಿಂತಿದ್ದಾಗ ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಬೂಗಿ ಮ್ಯಾನ್ ಬರ್ತಾನೆ. ಪೆಟ್ರಿಷಿಯಾ ಹೆದರ್ಕೊಂಡು ಓಡೋಕೆ ಶುರು ಮಾಡಿದ್ಲು. ಬೂಗಿ ಮ್ಯಾನ್ ಸೇಮ್ ಹ್ಯಾಲೋವಿನ್ ಮೂವಿಯಲ್ಲಿ ಮೈಕಲ್ ಮೈರ್ಸ್ ತರಾನೇ ಮಾಸ್ಕ್ ಹಾಕೊಂಡಿದ್ದಾನೆ. ಬಟ್ಟೆ, ಕೈಯಲ್ಲಿ ಇರೋ ಚಾಕು ಎಲ್ಲ ಸೇಮ್. ಅಷ್ಟೇ ಯಾಕೆ ಅವನ ತರಾನೇ ಬೂಗಿ ಮ್ಯಾನ್ ಕೂಡ ಪೆಟ್ರಿಷಿಯಾನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನೆ. ಸ್ಲೋ ಆಗಿ ನಡ್ಕೊಂಡು ಓಡ್ ಬರ
ಬರಲ್ಲ. ಪೆಟ್ರಿಷಿಯಾ ಎಲ್ಲರ ಮನೆ ಬಾಗಿಲು ಬಡಿತಾ ಇದ್ದಾಳೆ, ಯಾರು ಓಪನ್ ಮಾಡ್ತಿಲ್ಲ. ಕೊನೆಗೆ ತನ್ನ ಕ್ಲಾಸ್ಮೇಟ್ ಕ್ರಿಸ್ನ ಮನೆ ಲೈಟ್ ಆನ್ ಆಗಿರೋದು ನೋಡಿ ಡೋರ್ ತೆಕ್ಕೊಂಡು ಒಳಗೆ ಬಂದ್ಲು. ಇಲ್ಲೇ ಟೇಸರ್ ನ ಚಾರ್ಜ್ ಗೆ ಹಾಕಿ ಬೂಗಿ ಮ್ಯಾನ್ ಬರ್ತಾ ಇದ್ದಾನೆ ಅಂದ್ರು. ಕ್ರಿಸ್ ಮತ್ತೆ ಅವಳ ಫ್ರೆಂಡ್ಸ್ ಯಾರು ಇವಳ ಮಾತನ್ನ ಕೇಳ್ತಿಲ್ಲ. ಕ್ರಿಸ್ ಮತ್ತೆ ನೀನು ಸುಳ್ಳು ಹೇಳ್ಕೊಂಡೆ ಬಂದಿದ್ಯಾ ಬೂಗಿ ಮ್ಯಾನ್ ಬಗ್ಗೆ ಅಂತ ಶುರು ಹಚ್ಕೊಂಡಾಗ, ಹೌದು ನಾನು ಮೊದ್ಲು ಸುಳ್ಳು ಹೇಳಿದ್ದೆ, ಕೇವಲ ಬೂಗಿ ಮ್ಯಾನ್ ಫೋನ್ ಮಾಡಿದ್ದ ಅನ್ನೋದಷ್ಟೇ ಸುಳ್ಳು, ಅವನು ನನ್ನ ಮನೆಗೆ ಬಂದಿದ್ದು ನಿಜ ಅಂತ ಹೇಳ್ತಾಳೆ ಪೆಟ್ರಿಷಿಯಾ. ಕ್ರಿಸ್ ಒಂದೇ ಸಮ ವಟ ವಟ ಅಂತಿದ್ದಾಳೆ. ಅದಕ್ಕೆ ಮೊದ್ಲು ಇವಳಿಗೆನೆ ಟೇಸರ್ ಇಂದ ಶಾಕ್ ಕೊಟ್ಟು ಹೊರಗೆ ಬರ್ತಾಳೆ. ಬೂಗಿ ಮ್ಯಾನ್ ಆಗ್ಲೇ ಹಿಂದೆ ಡೋರ್ ಇಂದ ಒಳಗೆ ಬಂದು ಮೇಲೆ ಒಂದು ರೂಮ್ ನ ಕಿಟಕಿ ಹೊಡ್ಕೊಂಡು ಕೆಳಗೆ ಹಾರ್ತಾನೆ, ಅಂದ್ರೆ ಬೀಳ್ತಾನೆ, ಆದ್ರೂ ಏನು ಆಗಲ್ಲ. ಗಾಬರಿ ಆದ ಪೆಟ್ರಿಷಿಯಾ ಟೇಸರ್ ನ ವೈರ್ ಗೆ ಕಾಲೆಡವಿ ಬೀಳ್ತಾಳೆ. ಇನ್ನೇನ್ ಇವಳ ಕತೆ ಬೂಗಿ ಮ್ಯಾನ್ ಮುಗಿಸ್ತಾ ಅನ್ನೋಷ್ಟ್ರಲ್ಲಿ ಯಾರೋ ಟ್ರಕ್ ಅವನ್ನು ಬಂದು ಬೂಗಿ ಮ್ಯಾನ್ ನ ಹಾರಿಸ್ಕೊಂಡು ಹೋದ. ಎಮರ್ಜೆನ್ಸಿ ಮೆಡಿಕಲ್ ಟೀಮ್ ಇಂದ ಇಬ್ರು ಬರ್ತಾರೆ. ಪೆಟ್ರಿಷಿಯಾಗಿ ಏನೂ ಆಗಿಲ್ಲ. ಬೂಗಿ ಮ್ಯಾನ್ ಗೆ ಏನಾಗಿದೆ ಅಂತ ಒಬ್ಬ ನೋಡೋಕೆ ಹೋದಾಗ ಎದ್ದು ಚಾಕುಯಿಂದ ಕತ್ತನ್ನ ಸೀಳ್ತಾನೆ ಬೂಗಿ ಮ್ಯಾನ್. ಪೆಟ್ರಿಷಿಯಾ ಮತ್ತೆ ಎದ್ದು ಓಡ್ತಾಳೆ. ಸೀದಾ ಗ್ಯಾಸ್ ಸ್ಟೇಷನ್ ಹತ್ರ ಬಂದು ಪೆಟ್ರೋಲ್ ಡೀಸೆಲ್ ಅದೇನಿದೆಯೋ ಇಲ್ಲಿ ಅದನ್ನ ನೆಲದ ಮೇಲೆ ಚೆಲ್ಲಿ ಟೇಸರ್ ನ ಸಹಾಯದಿಂದ ಬೆಂಕಿ ಹಚ್ತಾಳೆ. ಇಲ್ಲೇ ಸ್ಟೋರ್ ಒಳಗೆ ಇದ್ದ ಬೆಚಿರ್ ಮತ್ತೆ ಸ್ಟೋರ್ ಓನರ್ ಇವಳಿಗೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ಬೂಗಿ ಮ್ಯಾನ್ ಬರ್ತಾನೆ. ಅವನ ದೇಹಕ್ಕೂ ಬೆಂಕಿ ಹತ್ಕೊಂತು. ಸುಮ್ನೆ ಇರೋದ್ ಬಿಟ್ಟು ಸ್ಟೋರ್ ಓನರ್ ಫೈರ್ ಎಕ್ಸ್ಟಿಂಗ್ವಿಷರ್ ಎತ್ಕೊಂಡ್ ಬಂದು ಬೆಂಕಿ ಹಾರಿಸ್ದ. ಬೂಗಿ ಮ್ಯಾನ್ ಇವನನ್ನೇ ಎತ್ಕೊಂಡು ಕಾಡಿಗೆ ಹಾರಿಸ್ದ. ಸ್ಟೋರ್ ಅಲ್ಲೇ ಇದ್ದ ಶಾರ್ಟ್ ಗನ್ ತಗೊಂಡ್ ಬಂದ ಬೆಚಿರ್ ದೂರದಿಂದನೇ ಶೂಟ್ ಮಾಡೋದ್ ಬಿಟ್ಟು ಹತ್ರ ಬಂದಾಗ ಚಾಕುಯಿಂದ ಹೊಟ್ಟೆ ಕಟ್ ಮಾಡ್ತಾನೆ. ಹೇಗೋ ಜಾಸ್ತಿ ಗಾಯ ಆಗ್ಲಿಲ್ಲ, ಹಾಗಾಗಿ ಬಚಾವಾದ. ಇದೇ ಗ್ಯಾಪ್ ಅಲ್ಲಿ ಪೆಟ್ರಿಷಿಯಾ ಶಾರ್ಟ್ ಗನ್ ಎತ್ಕೊಂಡು ಬೂಗಿ ಮ್ಯಾನ್ ನ ದೇಹಕ್ಕೆ ಒಂದೆರಡು ಬುಲೆಟ್ ಇಳಿಸಿ ಕೆಳಗೆ ಬೀಳಿಸ್ತಾಳೆ. ಇನ್ನೂ ಸತ್ತಿಲ್ಲ, ಸ್ವಲ್ಪ ಹೊತ್ತಲ್ಲೇ ಇವನು ಮತ್ತೆ ಜೀವಂತಗೊಳ್ತಾನೆ. ಅದಕ್ಕೆ ಬೇಗ ಆಂಬುಲೆನ್ಸ್ ಕರೆಸಿ ಬೆಚಿರ್ ಮತ್ತೆ ಬೂಗಿ ಮ್ಯಾನ್ ನ ಎತ್ಕೊಂಡು ಹೋಗಿ ಬೂಗಿ ಮ್ಯಾನ್ ನ ಮಾತ್ರ ಸುಟ್ಟು ಹಾಕ್ತಾರೆ. ಸುಟ್ಟು ಬೂದಿ ಆಗೋವರೆಗೂ ಬೂಗಿ ಮ್ಯಾನ್ ನ ತಲೆಯಿಂದ ಗನ್ ತೆಗೆಯಲ್ಲ ಪೆಟ್ರಿಷಿಯಾ. ಸೊ ಪೆಟ್ರಿಷಿಯಾಗೆ ಗೊತ್ತಾಯ್ತು ಶಾಪ ಇನ್ನೂ ಮುಗ್ದಿಲ್ಲ ಅಂತ. ಹಾಗಾಗಿ ಬೆಚಿರ್ ಹತ್ರ ಬಂದು ಇವನ ಹೆಂಡತಿ ಪ್ರೆಗ್ನೆಂಟ್ ಇರೋದ್ರಿಂದ ಆದಷ್ಟು ಬೇಗ ನೀನು ಹುಷಾರಾಗ್ತಿದ್ದಂಗೆ ಈ ದ್ವೀಪದಿಂದ ಹೊರಗೆ ಹೋಗು, ನಿನ್ನ ಮಗು ಇಲ್ಲಿ ಹುಟ್ಟೋದು ಬೇಡ ಅಂತ ಎಲ್ಲಾ ವಿಷಯ ಹೇಳ್ತಾಳೆ. ಇದನ್ನೆಲ್ಲ ನೋಡ್ತಿರೋ ವಿಕ್ ಟಾಮ್ ನ ಮನೆಗೆ ಬರ್ತಾನೆ. ಅದೇ ಟಾಮ್ ತನ್ನ ತಾಯಿಯ ಬಗ್ಗೆ ತಿಳ್ಕೊಂಡ ಮಗನಿಗೆ ಸಮಾಧಾನ ಮಾಡಿ ಬಾಸ್ಟನ್ಗೆ ಬೇಸ್ಬಾಲ್ ಮ್ಯಾಚ್ ನೋಡೋಕೆ ಹೋಗೋಣ ಮತ್ತೆ ಅಲ್ಲೇ ಕಾಲೇಜ್ಗೂ ಸೇರ್ಕೊಳ್ಳೋಂತೆ ಅಂತ ಹೇಳಿ ಇಬ್ರು ಖುಷಿಯಾಗಿ ಊಟ ಮಾಡ್ತಿದ್ರು. ಸರಿಯಾದ ಸಮಯಕ್ಕೆ ವಿಕ್ ಶಾಪ ಇನ್ನೂ ಮುಗ್ದಿಲ್ಲ ಅಂತ ಟಾಮ್ಗೆ ಹೇಳಿದಾಗ ಮಗನಿಗೆ ಈಗ ಏನ್ ಹೇಳೋದಪ್ಪ ಅಂತಾನೆ ಇವನಿಗೆ ಗೊತ್ತಾಗ್ತಿಲ್ಲ. ಸೊ ಈಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನೋಡ್ತೀವಿ. 1702ರಲ್ಲಿ ಸಾರಾ ರಿಚರ್ಡ್ ವಾರನ್ ನ ಮಕ್ಕಳ ಜೊತೆ ಸಣ್ಣ ಬೋಟ್ ಅಲ್ಲಿ ಎಸ್ಕೇಪ್ ಆಗಿದ್ಲಲ್ಲ, ಸ್ವಲ್ಪ ದೂರ ಹೋಗ್ತಿದ್ದಂಗೆ ಬೋಟ್ ನ ಸುತ್ತ ಮಂಜು ಆವರಿಸ್ಕೊಳ್ಳುತ್ತೆ. ಯಾವ ಕಡೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಜೊತೆಗೆ ರಿಚರ್ಡ್ ನ ಮಕ್ಕಳಿಗೆ ಮೂಗಲಿ ಬಾಯಲ್ಲಿ ಎಲ್ಲ ರಕ್ತ ಬರ್ತಾ ಇದೆ, ಕಣ್ಣು ಕಾಣಿಸ್ತಿಲ್ಲ ಅಂತ ಬೇರೆ ಒಬ್ರು ಹೇಳ್ತಾ ಇದ್ದಾರೆ. ಸೇಮ್ ಟಾಮ್ ತನ್ನ ಪ್ರೆಗ್ನೆಂಟ್ ಹೆಂಡತಿಯನ್ನ ಹೊರಗೆ ಕರ್ಕೊಂಡು ಹೋಗ್ಬೇಕಾದ್ರೂ ಕಣ್ಣು ಕಾಣ್ತಿಲ್ಲ ಅಂತ ಅವಳು ಹೇಳಿದ್ಲು. ಈಗ ಇದ್ದಕ್ಕಿದ್ದಂಗೆ ಬೋಟ್ ತುಂಬಾನೇ ಅಲ್ಲಾಡೋಕೆ ಶುರು ಮಾಡಿದಾಗ ರಿಚರ್ಡ್ ನ ಕೊನೆ ಮಗಳು ಫ್ರಾನ್ಸಿಸ್ ನೀರೊಳಗೆ ಬಿದ್ದೋಗ್ತಾಳೆ. ಸಾರಾಳ ಕೈಯಲ್ಲಿ ದೋಣಿ ನಡೆಸೋಕೆ ಪ್ಯಾಡಲ್ ಇರುತ್ತಲ್ಲ, ಅದು ನೀರಿಗೆ ಬಿದ್ದು ಹೋಗುತ್ತೆ. ಹೇಗೋ ಸಾರಾ ಬೋಟಲ್ಲೇ ಇದ್ದ ಒಂದು ವುಡನ್ ಬಾಕ್ಸ್ ನ ಫ್ರಾನ್ಸಿಸ್ ಹತ್ರ ಬಿಸಾಕಿ ಇದನ್ನ ಇಡ್ಕೋ ಅಂತ ಹೇಳ್ತಾಳೆ. ಇದರಿಂದ ಫ್ರಾನ್ಸಿಸ್ ನೀರಲ್ಲಿ ಮುಳುಗಲ್ಲ. ಸಾರಾ ಮತ್ತೆ ಬೇರೆ ಮಕ್ಕಳಿದ್ದ ಬೋಟ್ ದೂರ ಹೋಗುತ್ತೆ. ಅದೇ ಫ್ರಾನ್ಸಿಸ್ ತೇಲ್ಕೊಂಡು ದ್ವೀಪದ ಕಡೆ ವಾಪಸ್ ಬಂದಿರ್ತಾಳೆ. ಸೇಮ್ ಹಾಂಟೆಡ್ ಲಾಡ್ಜ್ ಅಲ್ಲಿ ಪೇಂಟಿಂಗ್ ಅಲ್ಲಿ ಇರೋ ಹಾಗೆ. ಆದ್ರೆ ಆ ಪೇಂಟಿಂಗ್ ಅಲ್ಲಿ ಯಾರೋ ಫ್ರಾನ್ಸಿಸ್ ನ ಕಾಪಾಡೋದು ಕಾಣಿಸಿತ್ತು. ಅದನ್ನ ಮುಂದೆ ನೋಡ್ತೀವಿ. ಫ್ರಾನ್ಸಿಸ್ ಏನೋ ಬಚಾವಾಗಿರ್ತಾಳೆ. ಆದ್ರೆ ಸಾರಾ ಕತೆ ಏನಾಯ್ತು ಅಂತ ಗೊತ್ತಾಗಲ್ಲ. ಬೇರೆ ಮಕ್ಕಳೆಲ್ಲ ಖಂಡಿತ ಸಾವನ್ನಪ್ಪಿರ್ತಾರೆ. ಸಾರಾ ಮೋಸ್ಟ್ಲಿ ಸಮುದ್ರದಲ್ಲೇ ತಗ್ಲಾಕೊಂಡು ಊಟ ನೀರು ಇಲ್ಲದೆ ಸಾವನ್ನಪ್ಪಿರ್ತಾಳೆ. ಇಲ್ಲ ಅವಳನ್ನ ಯಾರಾದ್ರೂ ಬೇರೆ ಬೋಟ್ ಅವರು ನೋಡಿದ್ರೆ ರೆಸ್ಕ್ಯೂ ಮಾಡಿರ್ತಾರೆ. ಮೋಸ್ಟ್ಲಿ ಅವಳು ಬದುಕಿದ್ದಾಳೆ ಅಂತಾನೆ ಅನ್ಸುತ್ತೆ ಸ್ನೇಹಿತರೆ. ವಿಡೋಸ್ ಬೇ ದ್ವೀಪಕ್ಕೆ ಒಂದಲ್ಲ ಒಂದು ಬೋಟ್ ಅಥವಾ ಶಿಪ್ ಬರ್ತಾನೆ ಇರುತ್ತೆ. ಅವರು ನೋಡಿ ರೆಸ್ಕ್ಯೂ ಮಾಡಿರ್ತಾರೆ. ಪ್ರೆಸೆಂಟ್ ಅಲ್ಲಿ ಟಾಮ್ಗೆ ಏನ್ ಮಾಡೋದು ಅಂತಾನೆ ತಲೆ ಓಡ್ತಿಲ್ಲ. ಆಫೀಸ್ ಅಲ್ಲಿ ಪೆಟ್ರಿಷಿಯಾ ಜೊತೆ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾನೆ. ಯಾಕಂದ್ರೆ ಆಗ್ಲೇ ಚಂಡಮಾರುತ ಬರ್ತಾ ಇದೆ. ಒಬ್ಬ ವ್ಯಕ್ತಿ ಇವನ ಕ್ಯಾಬಿನ್ ಹತ್ರ ಬಂದು 1783ರಲ್ಲಿ ಬಂದಿದ್ದ ಚಂಡಮಾರುತ ಈಗ್ಲೂ ಬರ್ತಿರೋ ಹಾಗಿದೆ. ಚಂಡಮಾರುತದ ಜೊತೆಗೆ ಸುಂಟರ ಗಾಳಿ ಬರುತ್ತೆ, ಮನುಷ್ಯರನ್ನ ಆಕಾಶಕ್ಕೆ ಎಳ್ಕೊಂಡು ಹೋಗುತ್ತೆ. ಅದು ತಾಯಂದಿರಿಂದ ಮಕ್ಕಳನ್ನ ಕಿತ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾನೆ. ಇದನ್ನ ನೆನ್ಪಿಡ್ಕೊಳ್ಳಿ ಸ್ನೇಹಿತರೆ. ಆದ್ರೆ ಒಂದು ನನಗೆ ಅರ್ಥ ಆಗ್ಲಿಲ್ಲ. ಎಪಿಸೋಡ್ 1 ನಲ್ಲಿ ಟಾಮ್ ಆರ್ಥರ್ಗೆ ಕ್ಯಾನಿಬಲಿಸಂ ಬಗ್ಗೆ ಹೇಳಿದ್ದ. ನಿಮಗೆ ನೆನ್ಪಿರ್ಬೋದು, 1786ರಲ್ಲಿ ಚಂಡಮಾರುತ ಬಂದಿರುತ್ತೆ. ಆಗ ಚರ್ಚಲ್ಲಿ ಒಂದಷ್ಟು ಜನ ಟ್ರ್ಯಾಪ್ ಆಗಿ ಹೊಟ್ಟೆ ಹಸಿವು ತಡ್ಕೊಳಕಾಗದೆ ಮನುಷ್ಯರ ಮಾಂಸವನ್ನೇ ತಿಂದಿರ್ತಾರೆ. ಅಂದ್ರೆ 1783ರಲ್ಲಿ ಒಂದು ಸಲ, 86ರಲ್ಲಿ ಮತ್ತೆ ಇನ್ನೊಂದು ಸಲ ಚಂಡಮಾರುತ ಬಂದಿತ್ತ ಇಲ್ಲ ಈ ವ್ಯಕ್ತಿ ಡೇಟ್ ನ ಕನ್ಫ್ಯೂಸ್ ಮಾಡ್ಕೊಂಡ್ರ ಗೊತ್ತಿಲ್ಲ. ಒಟ್ನಲ್ಲಿ ಅವಾಗವಾಗ ಚಂಡಮಾರುತ ಕೂಡ ಬರ್ತಾ ಇರುತ್ತೆ. ಸೊ ಪೆಟ್ರಿಷಿಯಾ ಟಾಮ್ಗೆ ಸೈರನ್ ಹೊಡೆದು ಎಲ್ಲರನ್ನ ಶೆಲ್ಟರ್ ಗೆ ಶಿಫ್ಟ್ ಮಾಡೋದು ಒಳ್ಳೇದು, ಇಲ್ಲ ಅಂದ್ರೆ ತುಂಬಾನೇ ಜನ ಸಾಯ್ತಾರೆ ಅಂದಾಗ ಟಾಮ್ಗೆ ತಲೆ ಕೆಟ್ಟು ಹೋಗುತ್ತೆ. ಟೂರಿಸ್ಟ್ ಗಳು ಬಂದಿದ್ದಾರೆ, ಇಲ್ಲಿ ಶೆಲ್ಟರ್ ಅಲ್ಲಿ ಇರಂಗಾದ್ರೆ ಮತ್ತೆ ಟೂರಿಸ್ಟ್ ಗಳು ಇಲ್ಲಿಗೆ ಬರೋಕೆ ಹಿಂದೆ ಮುಂದೆ ನೋಡ್ತಾರೆ ಅಂತ ಫ್ರಸ್ಟ್ರೇಷನ್ ಅಲ್ಲಿ ಕ್ಯಾಲೆಂಡರ್ ಹರಿದಾಕೋಕೆ ನೋಡ್ತಾನೆ. ಹರಿದೋಗ್ತಾನೆ ಇಲ್ಲ. ದೊಡ್ಡ ಪೇಂಟಿಂಗ್ ಎತ್ಕೊಂಡು ಬಿಸಾಕೋಕೆ ಹೋಗಿ ತನ್ನ ಮೈ ಮೇಲೆ
ಮೇಲೆನೆ ಬೀಳ್ಸ್ಕೊಂತಾನೆ. ಆಫೀಸಲ್ಲಿ ಇದ್ದವ್ರು ಬಂದು ಇವನನ್ನ ಕಾಪಾಡಿದ್ರು. ಅದೇ ಪೆಟ್ರಿಷಿಯಾಗೆ ಟಾಮ್ ಎತ್ತಾಕೊಂಡಿರೋ ಪೇಂಟಿಂಗ್ ಅಲ್ಲಿ ಇರೋ ಹುಡುಗಿಯನ್ನ ನೋಡಿ ಒಂದು ಶಾಕಿಂಗ್ ವಿಷಯ ಗೊತ್ತಾಯ್ತು. ಈ ಪೇಂಟಿಂಗ್ ಅಲ್ಲಿ ಇರೋ ಹುಡುಗಿ ಬೇರೆ ಯಾರು ಅಲ್ಲ, ರಿಚರ್ಡ್ ನ ಕೊನೆ ಮಗಳು ಫ್ರಾನ್ಸಿಸ್. ಟೌನ್ ನ ಇತಿಹಾಸದಲ್ಲಿ ಈ ಹುಡುಗಿ ಒಂದು ಬಾಕ್ಸ್ ಹಿಡ್ಕೊಂಡು ದ್ವೀಪದ ಹತ್ರ ತೇಲ್ಕೊಂಡು ಬಂದಿದ್ಲು ಅಂತ ಬರ್ದಿರುತ್ತೆ, ಆದ್ರೆ ಯಾರು ಅಂತ ಹೆಸರು ಬರ್ದಿರಲ್ಲ. ಪೆಟ್ರಿಷಿಯಾ ಹೇಗೆ ಗುರ್ತಿಡಿದ್ಲು ಅಂದ್ರೆ ಫ್ರಾನ್ಸಿಸ್ ಚಿಕ್ಕವಳಿದ್ದಾಗ ಅವಳ ಒಂದು ಕೈ ಬೆರಳು ಕಟ್ಟಾಗಿರುತ್ತೆ. ಈ ವಿಷಯ ಸ್ಯಾರಾ ತನ್ನ ಡೈರಿಯಲ್ಲಿ ಬರ್ದಿರ್ತಾಳೆ. ಟಾಮ್ ಬೀಳ್ಸ್ಕೊಂಡಿರೋ ಪೇಂಟಿಂಗ್ ಅಲ್ಲಿ ಇರೋ ಹುಡುಗಿಗೂ ಒಂದು ಬೆರಳು ಕಟ್ಟಾಗಿದೆ, ಹಾಗಾಗಿ ಇವಳೇ ಫ್ರಾನ್ಸಿಸ್. ಈ ವಿಷಯ ಕೇಳಿ ಟಾಮ್ಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಯ್ತು. ಫ್ರಾನ್ಸಿಸ್ ಬದುಕಿರೋದಕ್ಕೇನೆ ಶಾಪ ಇನ್ನೂ ನಾಶ ಆಗಿಲ್ಲ. ಫ್ರಾನ್ಸಿಸ್ಗೆ ಎಷ್ಟು ಜನ ಮಕ್ಕಳಿದಾರೋ, ಮೊಮ್ಮಕ್ಕಳಿದಾರೋ, ಮರಿ ಮಕ್ಕಳು, ಅಷ್ಟು ಜನರನ್ನ ಸಾಯಿಸ್ಬೇಕು ಅಷ್ಟೇ. ಈಗ ಶಾಪ ನಾಶ ಆಗ್ಬೇಕು ಅಂದ್ರೆ ಟಾಮ್ ಸೈರನ್ ಹೊಡೆಯೋಕೆ ಹೇಳ್ತಾನೆ, ಮತ್ತೆ ಎಲ್ಲರೂ ಶೆಲ್ಟರ್ಗೆ ಬನ್ನಿ ಅಂತ ಅನೌನ್ಸ್ ಮಾಡಿಸ್ತಾನೆ. ಪೆಟ್ರಿಷಿಯಾ ಬೆಚಿರ್ಗೆ ತನ್ನ ಪ್ರೆಗ್ನೆಂಟ್ ಹೆಂಡತಿಯನ್ನ ಹೊರಗೆ ಕರ್ಕೊಂಡು ಹೋಗಿ ಅಲ್ಲೇ ಡೆಲಿವರಿ ಮಾಡ್ಸೋಕೆ ಹೇಳಿದ್ಲಲ್ಲ, ಅದಕ್ಕೆ ಹೊರಟಿದ್ದ. ಏನ್ ಮಾಡೋದು, ಚಂಡಮಾರುತ ಬರ್ತಾ ಇರೋದ್ರಿಂದ ಯಾವ ಬೋಟ್ ಕೂಡ ಇಲ್ಲ. ಇವನೇ ಬೋಟ್ ಎತ್ಕೊಂಡು ಹೋದ್ರೆ ಸೀದಾ ಮೇಲೆ ಹೋಗೋದು. ಆಮೇಲೆ ಅದಕ್ಕೆ ವಿಕ್ಕಿ ಚಂಡಮಾರುತದಲ್ಲಿ ಹೋಗೋಕಾಗಲ್ಲ, ಬೇಡ ಅಂತ ಬೆಚಿರ್ಗೆ ಹೇಳ್ತಿದ್ದಾನೆ. ಟೌನ್ ಹಾಲ್ ಒಳಗೆ ಅಂಡರ್ ಗ್ರೌಂಡ್ ಶೆಲ್ಟರ್ ಇದೆ, ಅಲ್ಲಿಗೆ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಮಳೆ ಗಾಳಿ ಜಾಸ್ತಿ ಆಗ್ತಾನೆ ಇದೆ, ಇದೊಂದು ಕಡಿಮೆ ಇತ್ತು ಅಂತ ಜನರೇಟರ್ ವರ್ಕ್ ಆಗ್ತಿಲ್ಲ. ವರ್ಕ್ ಆಗೋಕೆ ಸ್ಟಾರ್ಟರ್ ಬೇಕಂತೆ, ಅದು ಕೂಡ ಲೈಟ್ ಹೌಸ್ ನ ಗ್ಯಾರೆಟ್ ಹತ್ರ ಇದೆ. ಆ ಗ್ಯಾರೆಟ್ ಎಷ್ಟು ಸ್ಪೀಡ್ ಅಂತ ಹಿಂದಿನ ಎಪಿಸೋಡ್ಸ್ ಅಲ್ಲೇ ನೋಡಿದೀವಿ. ಅವನ್ ಬರೋಷ್ಟ್ರಲ್ಲಿ ಚಂಡಮಾರುತನೆ ಹೋಗಿರುತ್ತೆ. ಲೈಟ್ ಹೌಸ್ ಅಲ್ಲಿ ಫೋನ್ ಬೇರೆ ಇಲ್ಲ. ಟಾಮ್ ಗ್ಯಾರೆಟ್ ಗೆ ವಾಕಿ ಟಾಕಿಯಿಂದ ಕಾಂಟ್ಯಾಕ್ಟ್ ಮಾಡ್ತಿದ್ದಾನೆ, ಜೊತೆಗೆ ಬೈನಾಕ್ಯುಲರ್ಸ್ ಎತ್ಕೊಂಡು ಗ್ಯಾರೆಟ್ ನ ನೋಡ್ತಾ ಇದ್ದಾನೆ. ಸಸ್ತಾ ವಿಡಿಯೋ ಕಾಲ್ ಇದು. ಗ್ಯಾರೆಟ್ ಗೆ ಸ್ಟಾರ್ಟರ್ ತಗೊಂಡ್ ಬಾ ಅಂದ್ರೆ ಏನೋ ಸರಿಯಾಗಿ ಕೇಳಿಸ್ತಿಲ್ಲ ಅಂತಿದ್ದಾನೆ. ಅದಕ್ಕೆ ಟಾಮ್ ಈ ವಯ್ಯ ಲೇಟ್ ಮಾಡ್ತಾನೆ, ನಾನೇ ಹೋಗ್ತೀನಿ ಅಂತ ಪೆಟ್ರಿಷಿಯಾಗೆ ಹೇಳಿ ಕಾರಲ್ಲಿ ಹೊಡ್ತಾನೆ. ಇವನು ಲೈಟ್ ಹೌಸ್ ಗೆ ಬಂದು ನೋಡಿದ್ರೆ ಇಲ್ಲೆಲ್ಲೂ ಗ್ಯಾರೆಟ್ ಇಲ್ವೇ ಇಲ್ಲ. ಬೈನಾಕ್ಯುಲರ್ಸ್ ಎತ್ಕೊಂಡು ನೋಡ್ದ, ಆಗ್ಲೇ ಗ್ಯಾರೆಟ್ ಟೌನ್ ಹಾಲ್ ಗೆ ಹೋಗಿದ್ದಾನೆ. ಟಾಮ್ ವಾಕಿ ಟಾಕಿಯಿಂದ ಅಪರೂಪಕ್ಕೆ ಇಷ್ಟು ಬೇಗ ಅಲ್ಲಿಗೆ ಹೋಗಿದ್ಯಾ, ನಾನು ಸ್ಟಾರ್ಟರ್ ಇಸ್ಕೊಳ್ಳೋಕೆ ಇಲ್ಲಿಗೆ ಬಂದಿದ್ದೆ ಅಂದಾಗ, ಅಲ್ಲೇ ಇರು ನಾನೇ ಬರ್ತೀನಿ ಅಂತ ಹೊಡ್ತಾನೆ ಗ್ಯಾರೆಟ್. ಥೋಯ್ವಯ್ಯ ಮತ್ತೆ ಇಲ್ಲಿಗೆ ಬರೋಷ್ಟ್ರಲ್ಲಿ ವಾಪಸ್ ಹೋಗ್ಬೇಕು ಅಂತ ಟಾಮ್ ಹೊರಟಾಗ ಏನೋ ಸೌಂಡ್ ಬರ್ತಾ ಇದೆಯಲ್ಲ ಅಂತ ಹಿಂದಿರುಗಿ ನೋಡ್ತಾನೆ. ಆಗ್ಲೇ ದೊಡ್ಡ ಸುಂಟರ ಗಾಳಿ ಈ ಕಡೆನೆ ಬರ್ತಾ ಇದೆ. ತಕ್ಷಣ ಕಾರಲ್ಲಿ ಟೌನ್ ಹಾಲ್ ಹತ್ರ ಬಂದಾಗ ಗ್ಯಾರೆಟ್ ಆಗ್ಲೇ ಸೈಕಲ್ ಬೀಗ ತೆಗಿತಾ ಇದ್ದ. ಏನು ಬೇಡ ನಡಿಯಪ್ಪ ಒಳಗೆ ಅಂತ ಟಾಮ್ ಕರ್ಕೊಂಡ್ ಹೋಗ್ಬೇಕಾದ್ರೆ ಈಗ ಬರ್ತಾ ಇರೋ ಟಾಡ್ ನ ನೋಡ್ತಾನೆ. ಟಾಡ್ ಲಗೇಜ್ ಎಲ್ಲ ಬೀಳ್ಸ್ಕೊಂಡ್ ಬಂದ. ಎಲ್ಲ ಬಿಟ್ಟು ಒಳಗೆ ಬಾ ಅಂತ ಟಾಮ್ ಕಿರ್ಚ್ಕೊಂತಾ ಇದ್ರು, ಕೇಳಲ್ಲ. ಹಾಗಾಗಿ ಸುಂಟರ ಗಾಳಿ ಇವನನ್ನ ಮೇಲೆ ಎಳ್ಕೊಂಡ್ ಹೋಗುತ್ತೆ. ಸೇಮ್ ಸ್ವಲ್ಪ ಸಮಯದ ಹಿಂದೆ ಒಬ್ರು ವ್ಯಕ್ತಿ ಟಾಮ್ ನ ಆಫೀಸ್ಗೆ ಬಂದು ಹೇಳಿದ್ರಲ್ಲ, ಚಂಡಮಾರುತ ಬರುತ್ತೆ, ಸುಂಟರ ಗಾಳಿ ಬರುತ್ತೆ, ಮನುಷ್ಯರನ್ನ ಆಕಾಶಕ್ಕೆ ಎತ್ಕೊಂಡ್ ಹೋಗುತ್ತೆ ಅಂತ. ಅದೇ ರೀತಿ ಬೆಚಿರ್ ಇವನ ಹೆಂಡತಿ ಮತ್ತೆ ವಿಕ್ ಕೂಡ ಮೊದ್ಲೇ ಟೌನ್ ಹಾಲ್ ಗೆ ಬಂದಿದ್ರು. ವಿಕ್ ಟಾಮ್ ಎತ್ತಾಕೊಂಡಿದ್ದ ಪೇಂಟಿಂಗ್ ಮತ್ತೆ ಇಲ್ಲೇ ಪೆಟ್ರಿಷಿಯಾ ಇಟ್ಟಿದ್ದ ಸ್ಯಾರಾಳ ಡೈರಿ ನೋಡಿ ಇವನಿಗೂ ಫ್ರಾನ್ಸಿಸ್ ಇನ್ನೂ ಬದುಕಿದ್ದಾಳೆ ಅಂತ ಗೊತ್ತಾಯ್ತು. ಹಾಗಾಗಿ ಟೌನ್ ಹಾಲ್ ಅಲ್ಲೇ ಇರೋದ್ರಿಂದ ಜನರ ವಂಶವೃಕ್ಷ ಕೂಡ ಇಲ್ಲೇ ಇರುತ್ತೆ. ಫ್ರಾನ್ಸಿಸ್ ನ ವಂಶವೃಕ್ಷ ತೆಗೆದ್ರೆ ಯಾರ್ಯಾರು ಬದುಕಿದ್ದಾರೆ, ಇನ್ನ ಎಷ್ಟು ಜನ ಉಳಿದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈ ಕೆಲ್ಸಕ್ಕೆ ರೋಸ್ಮೆರಿಯ ಸಹಾಯ ತಗೊಂತಾನೆ ವಿಕ್. ಟಾಮ್ಗೆ ಈಗ ಗೊತ್ತಾಯ್ತು ರುತ್ ಬಿಟ್ಟು ಬೇರೆ ಎಲ್ಲರೂ ಶೆಲ್ಟರ್ ಅಲ್ಲಿ ಇದ್ದಾರೆ. ಅವರೊಬ್ಬರನ್ನ ಏನಾದ್ರೂ ಮಾಡಿ ಕರ್ಕೊಂಡ್ ಬರ್ಬೇಕು ಅಂತ ಪ್ಲಾನ್ ಮಾಡ್ಬೇಕಾದ್ರೇನೆ ವಿಕ್ ಪೆಟ್ರಿಷಿಯಾ ಮತ್ತೆ ಟಾಮ್ ಇಬ್ಬರನ್ನ ಕೂಡ ಕಾನ್ಫರೆನ್ಸ್ ರೂಮ್ ಅಲ್ಲಿ ಇರೋ ರೋಸ್ಮೆರಿ ಹತ್ರ ಕರ್ಕೊಂಡ್ ಬರ್ತಾನೆ. ರೋಸ್ಮೆರಿಗೆ ಫ್ರಾನ್ಸಿಸ್ ನ ಇಡೀ ಫ್ಯಾಮಿಲಿ ಟ್ರೀನೇ ಸಿಕ್ಕಿದೆ. ಆದ್ರೆ ಸಮಸ್ಯೆ, ರೋಸ್ಮೆರಿ ಡೈರೆಕ್ಟ್ ಆಗಿ ಫ್ರಾನ್ಸಿಸ್ ನ ಫ್ಯಾಮಿಲಿ ಅವರು ಯಾರ್ಯಾರು ಎಷ್ಟು ಜನ ಉಳಿದಿದ್ದಾರೆ ಅಂತ ಹೇಳಲ್ಲ. ಎಲ್ಲರನ್ನ ಕೂರಿಸ್ಕೊಂಡು ಮೊದ್ಲಿಂದ ಶುರು ಮಾಡ್ತಾಳೆ. ಏನಂದ್ರೆ ರಿಚರ್ಡ್ ನ ಮೊದಲನೇ ಹೆಂಡತಿಯ ಇಬ್ಬರು ಮಕ್ಕಳು ಈ ದ್ವೀಪಕ್ಕೆ ಬರ್ಬೇಕಾದ್ರೇನೆ ಸಾವನ್ನಪ್ಪಿರ್ತಾರೆ. ಇನ್ನ ಉಳಿದ 5 ಮಕ್ಕಳನ್ನ ನಾವು ಹಿಂದೆ ನೋಡಿದೀವಿ. ಅವರಲ್ಲಿ ಫ್ರಾನ್ಸಿಸ್ ನ ಬಿಟ್ಟು ಎಲ್ಲರೂ ಸ್ಯಾರಾ ಬೋಟ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಸಾವನ್ನಪ್ಪಿರ್ತಾರೆ. ಫ್ರಾನ್ಸಿಸ್ ವುಡನ್ ಬಾಕ್ಸ್ ನ ಇಟ್ಕೊಂಡು ಸಮುದ್ರದಲ್ಲಿ ತೇಲ್ಕೊಂಡು ದ್ವೀಪದ ಹತ್ರ ಬಂದಾಗ ಬಾರ್ನಬಸ್ ಅನ್ನೋ ಶ್ರೀಮಂತ ವ್ಯಕ್ತಿಗಳನ್ನ ಕಾಪಾಡಿರ್ತಾನೆ. ಆಮೇಲೆ ಸ್ವಂತ ಮಗಳ ತರ ಚೆನ್ನಾಗಿ ಬೆಳೆಸಿ ನೋಡ್ಕೊಂಡು ಆಮೇಲೆ ಫ್ರಾನ್ಸಿಸ್ ನೇ ಮದುವೆ ಆಗ್ತಾನೆ. ಇವ್ರಿಗೆ ಒಬ್ಬ ಮಗ ಹುಡ್ತಾನೆ. ಆಮೇಲೆ ಬಾರ್ನಬಸ್ ಸಾವನ್ನಪ್ತಾನೆ. ಮಗ ಒಬ್ಳುನ ಮದುವೆ ಆದ. ಅವರಿಗೆ ಅರ್ಧ ಡಜನ್ ಮಕ್ಕಳು. ಆದ್ರೆ ಆಗ ಜಾಸ್ತಿ ಮೆಡಿಕಲ್ ಫೆಸಿಲಿಟೀಸ್ ಎಲ್ಲ ಇರ್ಲಿಲ್ವಲ್ಲ, ಮಕ್ಕಳು ಸಾವನ್ನಪ್ತಾ ಇರ್ತವೆ. ಎಲ್ಲೋ 1-2 ಉಳ್ಕೊಂಡ್ರೆ ಹೆಚ್ಚು. ಅವರು ಮದುವೆ ಆಗಿ ಅವರಿಗೆ ಮಕ್ಕಳಾಗುತ್ತೆ. ಅವರಲ್ಲಿ ಒಂದಷ್ಟು ಜನ ಸಾಯ್ತಾರೆ. ಸ್ವಲ್ಪ ಜನ ಉಳ್ಕೊಂಡು ಮತ್ತೆ ಅವರು ಮದುವೆ ಆಗಿ ಅವರ ಮಕ್ಕಳು. ಇದೇ ರೀತಿ ನಡ್ಕೊಂಡ್ ಬರುತ್ತೆ. ಈ ಗ್ಯಾಪ್ ಅಲ್ಲಿ ಅಗ್ಲಿ ಹಾರ್ಟೆನ್ಸ್ ನ ಹೆಸರು ಕೂಡ ಬರುತ್ತೆ. ಅದೇ ಮದುವೆ ಟೈಮ್ ಅಲ್ಲಿ ಓಡ್ ಹೋಗಿ ಹಾಂಟೆಡ್ ಲಾಡ್ಜ್ ಇಂದ ಕೆಳಗೆ ಬಿದ್ದು ಸಾವನ್ನಪ್ಪಿರ್ತಾಳೆ. ಆಮೇಲೆ ದೆವ್ವ ಆಗಿರ್ತಾಳೆ. ಕನ್ನಡಿ ಮುಂದೆ ನಿಂತ್ಕೊಂಡು ಅವಳ ಹೆಸರನ್ನ 3 ಸಲ ಹೇಳಿದ್ರೆ ಪ್ರತ್ಯಕ್ಷ ಆಗ್ತಾಳೆ ಅಂತ ಟೌನ್ ನ ಜನ ಟಾಮ್ಗೆ ಹೇಳಿ ಲಾಡ್ಜ್ ಗೆ ಕಳ್ಸಿದ್ರಲ್ಲ, ಅದೇ ಅಗ್ಲಿ ಹಾರ್ಟೆನ್ಸ್ ಫ್ರಾನ್ಸಿಸ್ ನ ವಂಶಕ್ಕೆ ಸೇರಿದವಳು.
ಇಲ್ಲಿಂದ ಮಕ್ಕಳು ಕಡಿಮೆ ಆಗ್ತಾ ಹೋಗ್ತಾರೆ. 3 ಜನ, 2, ಆಮೇಲೆ ಒಬ್ಬೊಬ್ಬರೇ ಮಕ್ಕಳು. ಈ ರೀತಿಯಾಗಿ ಕೆಲವರಿಗೆ ಮಕ್ಕಳೇ ಇಲ್ದಂಗಾಗಿ ಕೊನೆಗೆ ಉಳಿಯೋದು ಒಂದು ಹೆಣ್ಣು ಮಗು ಮಾತ್ರ. ಈ ಮಗು ಬೆಳೆದು ಮುಂದೆ ಮದುವೆ ಆಗ್ಲಿಲ್ಲ, ಮಕ್ಕಳಿಲ್ಲ, ಈಗ್ಲೂ ಜೀವಂತವಾಗಿ ಇದ್ದಾಳೆ. 1959ರಲ್ಲಿ ಮಿಸ್ ವಿಡೋಸ್ ಬೇ ಕೂಡ ಆಗಿರ್ತಾಳೆ. ಯಾರು ಈ ಮಿಸ್ ವಿಡೋಸ್ ಬೇ ಅಂತ ಇವ್ರಿಗೆ ಗೊತ್ತಾಗಲ್ಲ. ಆದ್ರೆ ಈಗ ರೋಸ್ಮೆರಿ ತೋರಿಸ್ತಾ ಇರೋ ಫೋಟೋನ ನಾವು ಮೊದಲ ಎಪಿಸೋಡ್ ಅಲ್ಲಿ ಹಿಸ್ಟಾರಿಕಲ್ ಸೊಸೈಟಿಯಲ್ಲಿ ಕೂಡ ನೋಡಿದೀವಿ. ಈ ಹುಡುಗಿ ಬೇರೆ ಯಾರು ಅಲ್ಲ ಸ್ನೇಹಿತರೆ, ರಿಚರ್ಡ್ ನ ವಂಶದಲ್ಲಿ ಉಳಿದಿರೋ ಏಕೈಕ ಸದಸ್ಯೆ ಅಂದ್ರೆ ಅದು ರುತ್ ಮದುವೆ ಆಗಿಲ್ಲ, ಮಕ್ಕಳು ಇಲ್ಲ, ಒಬ್ಬಂಟಿಯಾಗಿ ಇದ್ದಾರೆ. ಟಾಮ್ ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಈಗ ರುತ್ ಸತ್ತೋದ್ರೆ ಶಾಪ ನಾಶ ಆಗುತ್ತೆ. ರೋಸ್ಮೆರಿಯ ಕೆಲಸ ಮುಗಿತು. ಪೆಟ್ರಿಷಿಯಾ, ವಿಕ್ ಮತ್ತೆ ಟಾಮ್ ಚರ್ಚೆಗೆ ಕೂತ್ಕೊಂತಾರೆ. ಅದೇ ರುತ್ಗೆ ಯಾವ್ದಾದ್ರು ಕಾಯಿಲೆ ಇದೆಯಾ, ಹೇಗೆ ಅವಳನ್ನ ಸಾಯಿಸೋದು ಅಂತ ಡಿಸ್ಕಸ್ ಮಾಡ್ತಿದ್ದಾರೆ. ಪೆಟ್ರಿಷಿಯಾ, ಹೇಗೆ ಒಬ್ಬರನ್ನ ಸಾಯಿಸೋಕಾಗುತ್ತೆ, ಇಷ್ಟು ದಿನ ನಮ್ ಜೊತೆನೆ ಇದ್ದು ನಮ್ಮನ್ನ ಮಕ್ಕಳ ರೀತಿ ನೋಡ್ಕೊಂಡಿದ್ದಾರೆ. ಅಷ್ಟೇ ಯಾಕೆ ಟಾಮ್, ನಿನ್ನ ಮಗನನ್ನ ತಮ್ಮ ಮನೆಯಲ್ಲಿ ಇಡ್ಕೊಂಡು ಸ್ವಂತ ಮಗನ ರೀತಿ ರುತ್ ನೋಡ್ಕೊಂಡಿಲ್ವಾ ಅಂತ ಹೇಳ್ತಿದ್ದಾಳೆ. ಅದೇ ವಿಕ್, ರುತ್ಗೆ 80 ವರ್ಷ ಆಗಿದೆ, ಖುಷಿಯಾಗಿ ಜೀವನ ಕಳೆದಿದ್ದಾರೆ, ಹೇಗಿದ್ರು ಜಾಸ್ತಿ ವರ್ಷ ಬದುಕಲ್ಲ, ತಲೆ ಹಿಂದೆಯಿಂದ ಶೂಟ್ ಮಾಡೋದು ಒಳ್ಳೇದು, ಏನು ಗೊತ್ತೇ ಆಗಲ್ಲ, ಪ್ರಾಣ ಹೋಗುತ್ತೆ ಅಂತೆಲ್ಲ ಹೇಳ್ತಿದ್ದಾನೆ. ಪೆಟ್ರಿಷಿಯಾ ಮಾತ್ರ ಇದಕ್ಕೆ ಒಪ್ತಾ ಇಲ್ಲ. ಕೊನೆಗೆ ಟಾಮ್, ನಾನೇ ಕೆಲಸ ಮಾಡ್ತೀನಿ ಅಂತ ರುತ್ನ ಮನೆಗೆ ಹೊರಡ್ತಾನೆ. ಮೊದಲು ಹಾಸ್ಪಿಟಲ್ ಅಲ್ಲಿ ರುತ್ನ ಮೆಡಿಕಲ್ ರೆಕಾರ್ಡ್ಸ್ ನ ಚೆಕ್ ಮಾಡ್ತಾ ಯಾವ್ದಾದ್ರು ಕ್ಯಾನ್ಸರ್ ಇದ್ರೆ ಸಾಕಪ್ಪ ಅಂತ ಅನ್ಕೊಂತಿದ್ದಾನೆ. ಕಾಯಿಲೆ ಇದ್ರೆ ಸಾಯಿಸಿದ್ರು ಗಿಲ್ಟ್ ಇರಲ್ಲ ಅಂತ. ಆದ್ರೆ ರುತ್ಗೆ ಯಾವುದೇ ಮಾರಣಾಂತಿಕ ಕಾಯಿಲೆ ಇಲ್ಲ. ವಯಸ್ಸಾದ ನಂತರ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತಲ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಕೈಕಾಲ್ ನೋವು ಬರೋದು ಎಲ್ಲ. ಅದಕ್ಕೆ ಡಾಕ್ಟರ್ 2 ರೀತಿಯ ಮಾತ್ರೆಗಳನ್ನ ಕೊಟ್ಟಿದ್ದಾರೆ. ಮಿಸ್ ಆಗಿ 2 ಮಾತ್ರೆಗಳನ್ನ ಒಟ್ಟಿಗೆ ತಗೋಬೇಡಿ ಅಂತ ಬರ್ದಿದ್ದಾರೆ. ಇದನ್ನ ನೋಡಿ ಟಾಮ್ಗೆ ರುತ್ನ ಕೊಲ್ಲೋಕೆ ದಾರಿ ಸಿಕ್ತು. ಸೀದಾ ರುತ್ನ ಮನೆಗೆ ಬರ್ತಾನೆ. ಎಷ್ಟೇ ಕರೆದ್ರು ಡೋರ್ ನ ಓಪನ್ ಮಾಡ್ತಿಲ್ಲ. ಆದ್ರೆ ಡೋರ್ ಲಾಕ್ ಕೂಡ ಹಾಕಿಲ್ಲ. ಹಾಗಾಗಿ ಎಲ್ಲೋ ರುತ್ ಮಲ್ಗಿರ್ಬೋದೇನೋ ಅಂತ ಡೋರ್ ನ ಓಪನ್ ಮಾಡ್ಕೊಂಡು ಒಳಗೆ ಬಂದು ನೋಡಿದ್ರೆ ಹೆಡ್ಫೋನ್ಸ್ ಹಾಕೊಂಡು ಟ್ರೆಡ್ಮಿಲ್ ಮೇಲೆ ವಾಕ್ ಮಾಡ್ತಾ ಇದ್ದಾರೆ. ಟಾಮ್ ನ ನೋಡಿ ತಮ್ಮನ್ನ ಶೆಲ್ಟರ್ಗೆ ಕರ್ಕೊಂಡು ಹೋಗೋಕೆ ಬಂದಿರ್ಬೋದು ಅನ್ಕೊಂಡು ಲಗೇಜ್ ಪ್ಯಾಕ್ ಮಾಡ್ಕೊಂಡ್ ಬರೋಕೆ ಹೋಗ್ತಾರೆ. ಆದ್ರೆ ಟಾಮ್ ಈಗ್ಲೇ ಹೋಗೋದು ಬೇಡ, ರೋಡಲ್ಲೆಲ್ಲ ನೀರ್ ತುಂಬಿಕೊಂಡಿದೆ, ಪ್ರವಾಹ ಬಂದಿದೆ, ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಅಂತ ಹೇಳ್ತಾನೆ. ಆಯ್ತು ಅಂತ ರುತ್ ಇವನಿಗೋಸ್ಕರ ಟವಲ್ ತಗೊಂಡ್ ಬರೋದಕ್ಕೆ ಬುಡ ಅಂತ ಮೆಟ್ಲತ್ಕೊಂಡು ಓಡ್ ಹೋಗ್ತಾರೆ. ಇದೇನಪ್ಪ, ಈ ವಯಸ್ಸಲ್ಲೂ ಇಷ್ಟು ಗಟ್ಟಿಯಾಗಿದ್ದಾರೆ, ಹೇಗೆ ಇವರನ್ನ ಕೊಲ್ಲೋದು ಅಂತಾನೆ ಟಾಮ್ಗೆ ಗೊತ್ತಾಗ್ತಿಲ್ಲ. ರುತ್ಗೆ ಸೀರೀಸ್ ಅಲ್ಲಿ 83-84 ವರ್ಷ ಸ್ನೇಹಿತರೆ. ಆದ್ರೆ ರಿಯಲ್ ಆಗಿ ರುತ್ನ ಕ್ಯಾರೆಕ್ಟರ್ ಮಾಡಿರೋರ್ಗೆ 90 ವರ್ಷ ವಯಸ್ಸು. ಇಷ್ಟು ಆಕ್ಟಿವ್ ಆಗಿರೋದು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ನಾನಿಲ್ಲಿ ಒಂದು ವಿಡಿಯೋ ಎಡಿಟ್ ಮಾಡಿ ಮೇಲೆ ಎದ್ರೆ ಸಾಕು, ಸೊಂಟ ಹಿಡ್ಕೊಳ್ಳುತ್ತೆ, 2 ನಿಮಿಷ ಸುಧಾರಿಸ್ಕೋಬೇಕು. ಅಂತದ್ರಲ್ಲಿ ರುತ್ ಮೆಟ್ಲತ್ಕೊಂಡು ಓಡ್ತಾ ಇದ್ದಾರೆ. ಟಾಮ್ಗೆ ಟವಲ್ ತಗೊಂಡ್ ಬಂದ್ ಕೊಟ್ಟು ಟೀ ಇಡ್ತಾರೆ. ಕ್ಯಾಲೆಂಡರ್ ಅಲ್ಲಿ ರುತ್ ತಾವು ಪ್ರತಿದಿನ ಮಾಡ್ಬೇಕಾಗಿರೋ ಕೆಲಸಗಳ ಲಿಸ್ಟ್ ಬರ್ಕೊಂಡಿದ್ದಾರೆ. ಇದನ್ನ ನೋಡಿ ಶಾಕ್ ಆಗೋಗ್ತಾನೆ ಟಾಮ್. ಈ ವಯಸ್ಸಲ್ಲೂ ಇಷ್ಟೊಂದ್ ಕೆಲಸ ಮಾಡ್ತಾರ ಅಂತ. ಅಷ್ಟೇ ಅಲ್ಲ, ಟಾಮ್ ನ ಮಗ ಎವನ್ ನ ಫೋಟೋ ಕೂಡ ರುತ್ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಎವನ್ ಚಿಕ್ಕವನಿದ್ದಾಗ್ಲಿಂದನೂ ಟಾಮ್ ಹೊರಗೆ ಹೋಗ್ಬೇಕಾದ್ರೆಲ್ಲ ರುತ್ ಹತ್ರನೇ ಮಗನನ್ನ ಬಿಟ್ಟು ಹೋಗ್ತಾ ಇರ್ತಾನೆ. ಟೀ ಆಗೋವರೆಗೂ ಮನೆ ತೋರಿಸ್ತೀನಿ ಬಾ ಅಂತ ರುತ್ ಟಾಮ್ ನ ಕರ್ಕೊಂಡು ಹೊಡ್ತಾಳೆ. ಎವನ್ಗೆ ಅಂತಾನೆ ಸೆಪರೇಟ್ ರೂಮ್ ಕೂಡ ಇದೆ. ಎವನ್ ಬೆಂಕಿ ಅವಘಡ ಆದಾಗ ಎಮರ್ಜೆನ್ಸಿಗೆ ಹಗ್ಗದ ಏಣಿ ಕೂಡ ಇಸ್ಕೊಂಡಿದ್ದಾನೆ. ಆದ್ರೆ ಇದು ಕಿಟಕಿಯಿಂದ ಎಸ್ಕೇಪ್ ಆಗೋಕೆ ಇಸ್ಕೊಂಡಿರೋದು ಅಂತ ಟಾಮ್ಗೆ ಗೊತ್ತಾಯ್ತು. ನಂತರ ರುತ್ ತಮ್ಮ ಫೋಟೋ ಆಲ್ಬಮ್ ನ ಟಾಮ್ಗೆ ತೋರಿಸ್ತಾ ಇದ್ದಾರೆ. ತೋರಿಸ್ತಾ ಇರ್ಲಿ, ನಾವು ಶೆಲ್ಟರ್ ಅಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ. ಪೆಟ್ರಿಷಿಯಾ ಮತ್ತೆ ವಿಕ್ಗೆ ಗೊತ್ತಾಗಿದೆ ಶೆಲ್ಟರ್ ಅಲ್ಲಿ ಎಲ್ಲರಿಗೂ ಆಗೋಷ್ಟು ನೀರು ಮತ್ತೆ ಊಟ ಇಲ್ಲ. ಆದ್ರೂ ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ತಯಾರಾಗಿದ್ದಾರೆ. ಇಲ್ಲೇ ಬೆಚಿರ್ನ ಹೆಂಡತಿಯನ್ನ ಡಾಕ್ಟರ್ ಚೆಕ್ ಮಾಡಿದಾಗ ಇವತ್ತೇ ಇಲ್ಲೇ ಡೆಲಿವರಿ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು 7 ವಾರದ ನಂತರ ಡೆಲಿವರಿ ಡೇಟ್ ಇದ್ದಿದ್ದು, ಆದ್ರೆ ಇವತ್ತೇ ಇನ್ನ ಕೆಲವು ಗಂಟೆಗಳಲ್ಲೇ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಬೆಚಿರ್ ಟೆನ್ಷನ್ ಆದ. ಮಗು ಇಲ್ಲೇ ಹುಟ್ಟಿದ್ರೆ ಇನ್ನ ಜೀವನ ಪೂರ್ತಿ ದ್ವೀಪದಿಂದ ಹೊರಗೆ ಹೋಗೋಕೆ ಆಗಲ್ಲ. ಪೆಟ್ರಿಷಿಯಾ ಎಲ್ಲರಿಗೂ ಬ್ಲಾಂಕೆಟ್ ಗಳನ್ನ ಹಂಚಬೇಕಾದ್ರೆ ಬ್ಲಾಂಕೆಟ್ ಗಳ ನಡುವೆ ಒಂದು ಹಳೆ ಚೀಟಿ ಸಿಗುತ್ತೆ. ನೀವು ಇದನ್ನ ಓದ್ತಾ ಇದ್ರೆ ಆಲ್ರೆಡಿ ನಾನು ಸಾವನ್ನಪ್ಪಿರ್ತೀನಿ ಅಂತ ಯಾರೋ ಬರ್ದಿದ್ದಾರೆ. ಇಲ್ಲೇ ಇರೋ ಎವನ್ ಮತ್ತೆ ಎವನ್ ನ ಟೂರಿಸ್ಟ್ ಗರ್ಲ್ ಫ್ರೆಂಡ್ ನ ಎವನ್ ನ ಫ್ರೆಂಡ್ ಒಬ್ಬ ಶೆಲ್ಟರ್ ಇಂದ ಎಸ್ಕೇಪ್ ಆಗಿ ಸ್ಮೋಕ್ ಮಾಡೋಕೆ ಕರ್ಕೊಂಡು ಹೊಡ್ತಾನೆ. ಫ್ರೆಂಡ್ ಇವರಿಬ್ಬರನ್ನ ಒಂದು ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಇಲ್ಲಿಂದ ಕೆಳಗೆ ಇಳಿದು ಹೋಗೋಕೆ ಏಣಿ ಇದೆ. ಇಲ್ಲಿಂದ ಕೆಳಗೆ ಹೋದ್ರೆ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲದೆ ಇದ್ರು ಎಲ್ಲರೂ ಕೆಳಗೆ ಹೊಡ್ತಾರೆ. ಈ ಕಡೆ ರುತ್ ಟಾಮ್ಗೆ ತಮ್ಮ ಹಳೆ ಫೋಟೋಸ್, ಹಳೆ ಬಾಯ್ ಫ್ರೆಂಡ್ಸ್ ನ ಫೋಟೋಸ್ ಎಲ್ಲ ತೋರಿಸಿ ಆದ್ಮೇಲೆ ಟಾಮ್ ಟ್ರಾಲಿ ಪ್ರಾಬ್ಲಮ್ ಬಗ್ಗೆ ಹೇಳ್ತಾನೆ. ರುತ್ಗೆ ಟ್ರಾಲಿ ಪ್ರಾಬ್ಲಮ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅದಕ್ಕೆ 1942ರಲ್ಲಿ ಟ್ರಾಲಿ ಟ್ರ್ಯಾಕ್ ಅಂದ್ರೆ ಟ್ರೈನ್ ಟ್ರ್ಯಾಕ್ ನ ನಿರ್ಮಿಸೋಕೆ ಹೋಗಿ ಜನ ನಾಪತ್ತೆ ಆಗಿದ್ರಲ್ಲ, ಅದೇನಾ ಅಂತ ಕೇಳ್ತಾರೆ. ಅಂದ್ರೆ ಟೌನ್ ಅಲ್ಲಿ ಇದೊಂದು ದುರ್ಘಟನೆ ನಡೆದಿತ್ತು. ಟ್ರಾಲಿ ಪ್ರಾಬ್ಲಮ್ ಬಗ್ಗೆ ನೀವು ಕೂಡ ಕೇಳಿರ್ತೀರಾ ಸ್ನೇಹಿತರೆ. ಟ್ರೈನ್ ನ ಟ್ರಾಲಿ ಅಥವಾ ಬೋಗಿ ವೇಗವಾಗಿ ಟ್ರ್ಯಾಕ್ ಮೇಲೆ ಹೋಗ್ತಾ ಇರುತ್ತೆ. ಮುಂದೆ ಟ್ರ್ಯಾಕ್ ಮೇಲೆ ತುಂಬಾನೇ ಜನ ನಿಂತಿರ್ತಾರೆ. ಅದೇ ಪಕ್ಕ ಇನ್ನೊಂದು ಟ್ರ್ಯಾಕ್ ಮೇಲೆ ಒಬ್ಬ ವ್ಯಕ್ತಿ ನಿಂತಿರ್ತಾನೆ ಅಷ್ಟೇ. ಟ್ರಾಲಿ ಟ್ರ್ಯಾಕ್ ನ ಚೇಂಜ್ ಮಾಡೋಕೆ ಲೆವರ್ ಮುಂದೆನೆ ಇದೆ. ಸೊ ಹೀಗಿದ್ದಾಗ ಟ್ರಾಲಿ ಹೋಗಿ ತುಂಬಾನೇ ಜನ ಇರೋ ಕಡೆ ನುಗ್ಗೋಕೆ ಬಿಡ್ತೀರಾ, ಇಲ್ಲ ಅಷ್ಟು ಜನರ ಜೀವ ಕಾಪಾಡೋಕೆ ಲೆವರ್ ಎಳೆದು ಪಕ್ಕದ ಟ್ರ್ಯಾಕ್ ಅಲ್ಲಿ ಇರೋ ಕೇವಲ ಒಬ್ಬ ವ್ಯಕ್ತಿಯ ಕಡೆ ಟ್ರಾಲಿನ ಬಿಡ್ತೀರಾ ಅಂತ ಟಾಮ್ ಕೇಳಿದಾಗ ರುತ್ ಹೇಳ್ತಾರೆ, ಜೀವನದಲ್ಲಿ ಕೆಟ್ಟ ಘಟನೆ
ಘಟನೆಗಳನ್ನ ತಡೆಯೋಕೆ ಆಗಲ್ಲ. ಅದಕ್ಕೆ ನಾನು ಟ್ರಾಲಿಯ ಟ್ರ್ಯಾಕ್ ಚೇಂಜ್ ಮಾಡಿ ಆ ಒಬ್ಬ ವ್ಯಕ್ತಿಯನ್ನ ಕೊಲ್ಲೋಕೆ ಲೆವರ್ ಎಳೆಯಲ್ಲ. ಕಾರಣ ವಿಧಿ ಏನ್ ನಿರ್ಧಾರ ಮಾಡಿದ್ಯೋ ಅದು ಹಾಗೆ ಆಗುತ್ತೆ ಅಂತ ಸುಮ್ನಾಗ್ತೀನಿ. ನಾನೇನಾದ್ರೂ ಲೆವರ್ನ ಹೇಳಿದ್ರೆ ಒಬ್ಬ ವ್ಯಕ್ತಿ ಸಾಯ್ತಾನಲ್ಲ, ಅದು ನನ್ನ ಆಯ್ಕೆ ಆಗಿರುತ್ತೆ. ಒಬ್ಬ ವ್ಯಕ್ತಿಯ ಸಾವು ನಮ್ಮ ಆಯ್ಕೆ ಆಗಿರಬಾರ್ದು, ವಿಧಿಯಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗ್ಬೇಕು ಅಂತ ಹೇಳ್ತಾರೆ. ಇದರಿಂದ ಟಾಮ್ಗೂ ಗೊಂದಲ ಶುರು ಆಯ್ತು. ಇಡೀ ಟೌನ್ ನ ಜನರನ್ನ ಕಾಪಾಡೋಕೆ ರುತ್ ಒಬ್ಬರನ್ನ ಕೊಲ್ಲೋದು ಈಗ ನನ್ನ ಆಯ್ಕೆ ಆಗುತ್ತೆ ಅಲ್ವಾ, ಏನ್ ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೂ ರುತ್ನ ಕೊಲ್ಲೋದೇ ಒಳ್ಳೇದು ಅಂತ ನಿರ್ಧಾರ ಮಾಡ್ತಾನೆ. ಇಲ್ಲೇ ಟೇಬಲ್ ಮೇಲೆ ಒಂದು ಬ್ರೂಚ್ ಇರೋದು ಟಾಮ್ ನೋಡ್ದ. ಇದು ಬೇರೆ ಯಾವ್ದು ಅಲ್ಲ, ಸಾರಾ ಫ್ರಾನ್ಸಿಸ್ ನ ಗೊಂಬೆಗೆ ಪಿನ್ ಮಾಡಿದ್ಲಲ್ಲ ಅದೇ ಬ್ರೂಚ್. ನಮ್ ಫ್ಯಾಮಿಲಿಗೆ ಸೇರಿದ್ದು ಇದು, ಒಬ್ರಿಂದ ಒಬ್ರಿಗೆ ಕೊಡ್ತಾ ಈಗ ನನ್ನ ಹತ್ರ ಬಂದಿದೆ ಅಂತ ಹೇಳ್ತಾರೆ. ಈಗ ಟಾಮ್ ಮೊದ್ಲೇ ವಾಶ್ರೂಮ್ಗೆ ಹೋಗೋ ನೆಪದಲ್ಲಿ ವಾಶ್ರೂಮ್ ಅಲ್ಲಿ ಇಟ್ಟಿದ್ದ ಮಾತ್ರೆಗಳನ್ನ ಎತ್ಕೊಂಡ್ ಬಂದಿದ್ದ. 2 ಮಾತ್ರೆಗಳನ್ನ ಒಟ್ಟಿಗೆ ತಗೋಬೇಡಿ ಅಂತ ಮೆಡಿಕಲ್ ರೆಕಾರ್ಡ್ಸ್ ಅಲ್ಲಿ ಇತ್ತಲ್ಲ, ಅದೇ 2 ಮಾತ್ರೆಗಳನ್ನ ತಗೊಂಡ್ ಬಂದು ಟೀಯಲ್ಲಿ ಮಿಕ್ಸ್ ಮಾಡಿ ಕೊಡ್ತಾನೆ. ಇನ್ನೊಂದ್ ಕಡೆ ಶೆಲ್ಟರ್ ಅಲ್ಲಿ ಪೆಟ್ರಿಷಿಯಾ ಜನರು ಡಿಸ್ಟ್ರಾಕ್ಟ್ ಆಗೋಕೆ ಯಾವ್ದಾದ್ರು ಬೋರ್ಡ್ ಗೇಮ್ಸ್ ಅಥವಾ ಕಾರ್ಡ್ಸ್ ಏನಾದ್ರು ಇದ್ರೆ ತಗೊಂಡ್ ಬಂದ್ ಕೊಡು ಅಂತ ಡೇಲ್ಗೆ ಹೇಳ್ತಾಳೆ. ಅದಕ್ಕೆ ಡೇಲ್ ಒಂದು ರೂಮ್ಗೆ ಬಂದಾಗ ಇಲ್ಲಿ ಯಾವ ಗೇಮ್ಸ್ ಕೂಡ ಇಲ್ಲ, ಆದ್ರೆ ಇಲ್ಲಿ ಫಿಲ್ಮ್ ರೀಲ್ ಗಳನ್ನ ಇಟ್ಟಿದ್ದಾರೆ. ಒಂದು ರೀಲ್ ಮೇಲೆ ಫಾರ್ ದೆಮ್ ಅಂತ ಬರ್ದಿದೆ, ಅಂದ್ರೆ ಅವ್ರಿಗೋಸ್ಕರ ಅಂತ. ಇದನ್ನ ಇಲ್ಲೇರೋ ಪ್ರೊಜೆಕ್ಟರ್ಗೆ ಹಾಕಿ ವಿಡಿಯೋ ಪ್ಲೇ ಮಾಡಿದಾಗ ಒಬ್ಬ ವ್ಯಕ್ತಿ ಟೌನ್ ನ ಕಾಪಾಡ್ಕೊಳ್ಳೋಕೆ ಡೆವಿಲ್ಗೋಸ್ಕರ ಬಲಿ ಕೊಡ್ಬೇಕಾಗಿರೋ ವಿಷಯ ಹೇಳ್ತಿದ್ದಾನೆ. ಬಲಿ ಕೊಡೋಕೆ ಅಂತ ಒಂದಷ್ಟು ಜನ ಅಪರಾಧಿಗಳು ಬೇರೆ ಬೇರೆ ರೀತಿ ತಪ್ಪು ಕೆಲಸಗಳನ್ನ ಮಾಡಿರೋರ್ನ ಸೆಲೆಕ್ಟ್ ಮಾಡಿದಾರಂತೆ. ಇಡೀ ಟೌನ್ ನ ಜನರನ್ನ ಕಾಪಾಡೋಕೆ ನೀವು ನಿಮ್ಮ ಬಲಿದಾನ ಕೊಡ್ತಾ ಇದ್ದೀರಾ, ನಿಮ್ಮ ಈ ಬಲಿದಾನವನ್ನ ಯಾವತ್ತೂ ಮರೆಯೋದಿಲ್ಲ ಅಂತ ಈ ವ್ಯಕ್ತಿ ಹೇಳ್ತಿದ್ದಾನೆ. ಈ ರೀಲ್ ಅಲ್ಲಿ ಇಷ್ಟೇ ಇದ್ದಿದ್ದು. ನೆಕ್ಸ್ಟ್ ಫಾರ್ ಯು ಅಂತ ಬರ್ದಿರೋ ಇನ್ನೊಂದು ರೀಲ್ ಇದೆ. ಮೊದ್ಲು ಅವ್ರಿಗೋಸ್ಕರ ಆಯ್ತು, ಈಗ ನಿಮ್ಗೋಸ್ಕರ ಏನಿದೆ ರೀಲ್ ಅಲ್ಲಿ ಅಂದ್ರೆ ಸೇಮ್ ಅದೇ ವ್ಯಕ್ತಿ ಟೌನ್ ನ ಜನರನ್ನ ಉದ್ದೇಶಿಸಿ ಮಾತಾಡ್ತಿದ್ದಾನೆ. ಅಂದ್ರೆ ಅವರಿಗೋಸ್ಕರ ರೀಲ್ ಅಲ್ಲಿ ಬಲಿ ಆಗ್ತಾ ಇರೋರ್ಗೆ ಹೇಳಿದ್ದು, ಈಗ ಬಲಿ ಕೊಡ್ತಾ ಇರೋ ಟೌನ್ ನ ಜನರಿಗೆ ಹೇಳ್ತಾ ಇರೋದು. ಏನು ಅಂದ್ರೆ ಟೌನ್ ಸುರಕ್ಷಿತವಾಗಿ ಇರ್ಬೇಕು ಅಂದ್ರೆ ಬಲಿ ಕೊಡ್ಬೇಕು. ಈ ದ್ವೀಪನೇ ಯಾವಾಗ ಬಲಿ ಕೊಡ್ಬೇಕು, ಎಷ್ಟು ಬಲಿ ಕೊಡ್ಬೇಕು ಅಂತ ಹೇಳುತ್ತೆ. ಹೇಗೆ ಅಂದ್ರೆ ಟೌನ್ ಅಲ್ಲಿ ವಿಚಿತ್ರವಾದ ಘಟನೆಗಳು ನಡೆಯೋಕೆ ಶುರು ಆಯ್ತು ಅಂದ್ರೆ ಬಲಿ ಕೊಡೋ ಸಮಯ ಬಂದಿದೆ ಅಂತ ಅರ್ಥ. ಎಷ್ಟು ಸಲ ಬೆಲ್ ನ ಶಬ್ದ ಕೇಳಿಸುತ್ತೋ ಅಷ್ಟು ಜನರನ್ನ ಬಲಿ ಕೊಡ್ಬೇಕು. ನಾವು ಮೊದ್ಲಿಂದನೂ ನೋಡ್ತಾ ಇರೋ ಹಾಗೆ ಈಗ 9 ಬಾರಿ ಬೆಲ್ ಸೌಂಡ್ ಮಾಡ್ತಾ ಇದೆ, ಅಂದ್ರೆ 9 ಜನರನ್ನ ಬಲಿ ಕೊಡ್ಬೇಕು. ಈ ವಿಡಿಯೋ ಅಲ್ಲಿ ಕಳೆದ ಬಾರಿ ಈ ಟೌನ್ ನ ಜನರು ಮನುಷ್ಯರನ್ನ ಬಲಿ ಕೊಡೋಕೆ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯವನ್ನ ಕೂಡ ತೋರಿಸ್ತಾರೆ. ಅಷ್ಟೇ ಅಲ್ಲ, ಬಲಿಯಾಗೋ ಅಂತವ್ರು ಹೆದರ್ಕೊಂಡೇ ಇರ್ಲಿ, ಅವರಿಗೆ ಸಮಾಧಾನ ಮಾಡಬೇಡಿ, ಭಯನೇ ಈ ಜಾಗದ ದುಷ್ಟಶಕ್ತಿಗೆ ಆಹಾರ, ಬಲಿಯಾಗೋರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ವಿಡಿಯೋ ಅಲ್ಲಿ ವ್ಯಕ್ತಿ ಹೇಳ್ತಾನೆ. ಅಂದ್ರೆ ಜಾಗದಲ್ಲಿ ಇರೋ ದುಷ್ಟಶಕ್ತಿ ಸೇಮ್ ಪೆನಿವೈಸ್ ತರ, ಪೆನಿವೈಸ್ಗೂ ಮನುಷ್ಯರ ಭಯನೇ ಆಹಾರ. ಜನರನ್ನ ಬಲಿ ಕೊಡೋಕು ಮುಂಚೆ ಇದೇ ಶೆಲ್ಟರ್ ಅಲ್ಲಿ ಅವರನ್ನ ಇಡ್ತಾ ಇದ್ರು. ಆಗ್ಲೇ ಯಾರೋ ಚೀಟಿಯಲ್ಲಿ ಇದನ್ನ ನೀವು ಓದ್ತಾ ಇದ್ರೆ ಆಲ್ರೆಡಿ ನಾನು ಸಾವನ್ನಪ್ಪಿರ್ತೀನಿ ಅಂತ ಬರ್ದು ಬ್ಲಾಂಕೆಟ್ ಒಳಗೆ ಇಟ್ಟಿರ್ತಾರೆ. ಅದೇ ಪೆಟ್ರಿಷಿಯಾಗೆ ಸಿಕ್ಕಿರೋದು. ಇದನ್ನೆಲ್ಲ ನೋಡಿ ಡೇಲ್ ಶಾಕ್ ಆಗಿ ನಿಂತಿದ್ರೆ ಆಗ್ಲೇ ಶೆಲ್ಟರ್ ಅಲ್ಲಿ ಇರೋ ಜನ ಊಟದ ವಿಚಾರವಾಗಿ, ನೀರಿನ ವಿಚಾರವಾಗಿ ಜಗಳ ಆಡ್ತಿದ್ದಾರೆ. ಜನರಿಗೆ ಕೊಡ್ತಾ ಇರೋ ಊಟ ಹಾಳಾಗಿರುತ್ತೆ, ಶೆಲ್ಟರ್ ನ ಡೋರ್ ಲಾಕ್ ಆಗಿದೆ, ಅದಕ್ಕೆ ನೀವ್ಯಾರು ನಮ್ಮನ್ನ ಈ ಜಾಗದಲ್ಲಿ ಬಂಧಿಸಿಡೋಕೆ ಅಂತ ಪೆಟ್ರಿಷಿಯಾ ಮತ್ತೆ ವಿಕ್ ಮೇಲೆ ಕೂಗಾಡ್ತಿದ್ದಾರೆ. ಇದರ ನಡುವೆ ಬೆಚಿರ್ ಹೆಂಡತಿಗೆ ನೀರು ತಗೊಂಡ್ ಹೋಗೋಕೆ ಬಂದಿದ್ದಾಗ ರೋಸ್ಮೆರಿ ಇವನಿಗೆ ರುತ್ನ ವಂಶವೃಕ್ಷ ತೆಗ್ದಿರೋ ವಿಷಯ ಹೇಳಿದ್ಲು. ಟಾಮ್ ಎಲ್ಲಿ, ನೀವೆಲ್ಲ ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ ಅಂತ ಬೆಚಿರ್ ಪೆಟ್ರಿಷಿಯಾಗೆ ಕೇಳಿದಾಗ ಎಲ್ಲಾ ವಿಷಯ ಹೇಳ್ತಾಳೆ. ರುತ್ನ ಕೊಲ್ಲೋಕೆ ಟಾಮ್ ಹೋಗಿದ್ದಾನೆ ಅಂತ ಕೂಡ. ಅದಕ್ಕೆ ತಕ್ಷಣ ಬೆಚಿರ್ ರುತ್ನ ಮನೆಗೆ ಹೊರಡ್ತಾನೆ. ಶೆಲ್ಟರ್ ಅಲ್ಲಿ ಮೊದ್ಲೇ ಜನ ಪ್ಯಾನಿಕ್ ಆಗ್ತಿದ್ದಾರೆ. ಇದೇ ಸಮಯಕ್ಕೆ ಕರೆಂಟ್ ಬೇರೆ ಹೋಗಿ ಲೈಟ್ಸ್ ಆಫ್ ಆಯ್ತು. ಪೆಟ್ರಿಷಿಯಾ ಟಾರ್ಚ್ ಹಿಡ್ಕೊಂಡು ಜನರಿಗೆ ಸಮಾಧಾನ ಮಾಡ್ತಿದ್ರೆ 2 ರೀಲ್ಸ್ ನ ವಿಡಿಯೋ ನೋಡ್ಕೊಂಡ್ ಬಂದಿರೋ ಡೇಲ್ ಈ ಜಾಗ ಡೆತ್ ಟ್ರ್ಯಾಪ್ ಆಗಿದೆ, ಮೊದ್ಲು ಇಲ್ಲಿಂದ ಓಡ್ ಹೋಗಿ ಅಂತ ಕಿರ್ಚಾಡ್ತಿದ್ದಾನೆ. ಈಗ ಜನ ಕೇಳ್ಬೇಕಾ, ತಳ್ಳಾಟ ನೂಕಾಟ ಎಲ್ಲ ಶುರು ಆಯ್ತು. ಇನ್ನೊಂದ್ ಕಡೆ ರುತ್ಗೆ ಟೀಯಲ್ಲಿ ಮಾತ್ರೆ ಮಿಕ್ಸ್ ಮಾಡಿ ಟಾಮ್ ಕೊಟ್ಟಿದ್ನಲ್ಲ, ರುತ್ ಕುಡ್ದಿದ್ದಾರೆ. ಸ್ವಲ್ಪ ವೇಟ್ ಮಾಡಿ ನೋಡಿದಾಗ ರುತ್ ಫೋಟೋ ಆಲ್ಬಮ್ ನೋಡ್ತಾ ಹಾಗೆ ಸಾವನ್ನಪ್ಪಿದ್ದಾರೆ ಅಂತ ಟಾಮ್ಗೆ ಅನ್ಸುತ್ತೆ ಅಷ್ಟೇ. ಹತ್ರ ಹೋಗ್ತಿದ್ದಂಗೆ ರುತ್ಗೆ ಎಚ್ಚರಿಕೆ ಆಯ್ತು, ಮಾತ್ರೆ ವರ್ಕ್ ಆಗಿಲ್ಲ, ನಿದ್ದೆ ಬರ್ತಿದೆ ರುತ್ಗೆ ಅಷ್ಟೇ. ಕೊನೆದಾಗಿ ಆಗಿದ್ದಾಗೋಗ್ಲಿ ಅಂತ ಟಾಮ್ ಪಿಲೋ ಎತ್ಕೊಂಡ್ ಬಂದು ಉಸಿರುಗಟ್ಟಿಸಿ ಸಾಯ್ಸೋಕೆ ನೋಡ್ತಾನೆ. ಆದ್ರೆ ಸಾಯ್ಸೋಕು ಮುಂಚೆನೆ ರುತ್ ಈ ಸೀರೀಸ್ ನ ಕೊನೆ ಶಾಕಿಂಗ್ ವಿಷಯ ರಿವೀಲ್ ಮಾಡ್ತಾರೆ. ಅದೇನಂದ್ರೆ ರುತ್ 40 ವರ್ಷದವರಾಗಿದ್ದಾಗ ಮದುವೆ ಆಗಿರೋ ಒಬ್ಬ ವ್ಯಕ್ತಿಯ ಜೊತೆ ಅಫೇರ್ ಇತ್ತಂತೆ. ಆಗ್ಲೇ ರುತ್ ಪ್ರೆಗ್ನೆಂಟ್ ಆಗಿರ್ತಾರೆ. ಆ ವ್ಯಕ್ತಿ ತನ್ನ ಹೆಂಡತಿಯನ್ನ ಬಿಟ್ಟು ಬರೋಕೆ ತಯಾರಿರಲ್ಲ. ಆದ್ರೂ ರುತ್ ಮಗು ಬೇಕೇ ಬೇಕು ಅಂತ ಒಂದು ಹೆಣ್ಣು ಮಗು ಜನ್ಮ ಕೊಡ್ತಾರೆ. ಆದರೆ ಮಗುವನ್ನ ಸಾಕೋಕಾಗ್ಲಿಲ್ಲ ಅಂತ ಹೇಳಿ ಮಗುವಿನ ತಂದೆ ಆಗಿದ್ದ ಆ ವ್ಯಕ್ತಿಗೆನೆ ಸಾಕೋಕೆ ಅಂತ ಕೊಟ್ಟಿರ್ತಾರೆ. ಸ್ವಂತ ಮಗಳನ್ನ ದೂರದಿಂದನೇ ನೋಡಿ ಖುಷಿ ಪಡ್ತಿರ್ತಾರೆ. ಅವಳು ಬೆಳೆದು ಒಬ್ಬ ಹುಡುಗನನ್ನ ಪ್ರೀತಿಸಿ ಮದುವೆ ಆಗೋದನ್ನ ನೋಡಿ ತುಂಬಾನೇ ಖುಷಿ ಪಟ್ಟಿರ್ತಾರೆ. ರುತ್ನ ಮಗಳನ್ನ ಮದುವೆ ಆದ ಆ ಪುಣ್ಯಾತ್ಮ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಟಾಮ್. ಅಂದ್ರೆ ರುತ್ನ ಮಗಳು ಲಾರೆನ್ ಆಗಿರ್ತಾಳೆ. ಈ ವಯಸ್ಸಲ್ಲೂ ರುತ್ ಕೆಲಸ ಮಾಡೋಕೆ ಬರ್ತಿರೋದಕ್ಕೂ ಇದೇ ಕಾರಣ, ಅಳಿಯ ಮೊಮ್ಮಗನ ಜೊತೆ ಇರ್ಬೋದಲ್ವಾ ಅಂತ. ಮತ್ತೆ ಮೊದ್ಲೇ ಹೇಳ್ದಂಗೆ ಟಾಮ್ ಎವನ್ನ
ಮೊದ್ಲಿಂದನೂ ಋತುನ ಮನೆಯಲ್ಲಿ ಬಿಟ್ಟು ಹೋಗ್ತಾ ಇರ್ತಾನೆ. ಋತ್ ಕೂಡ ಮೊಮ್ಮಗ ಅಲ್ವಾ ಅಂತ ಫೋಟೋ ಇಟ್ಕೊಂಡಿರ್ತಾರೆ. ಅವನಿಗೆ ಅಂತ ರೂಮ್ ಕೂಡ ರೆಡಿ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಈಗ ಟಾಮ್ ನ ಮಗ ಎವನ್ ಕೂಡ ರಿಚರ್ಡ್ ವಾರನ್ ನ ಫ್ಯಾಮಿಲಿಗೆನೆ ಸೇರ್ದವನು. ಫ್ಯಾಮಿಲಿ ಅನ್ನೋದಕ್ಕಿಂತ ರಕ್ತ ಸಂಬಂಧಿ ಆಗಿರ್ಬೇಕು ಸ್ನೇಹಿತರೆ. ಹಾಗಾಗಿ ಋತ್ ಮತ್ತೆ ಎವನ್ ಇಬ್ರು ಸಾಯ್ಬೇಕಾಗುತ್ತೆ. ಶಾಪ ನಾಶ ಆಗ್ಬೇಕು ಅಂದ್ರೆ ಟಾಮ್ಗೆ ದುಃಖ ಕೋಪ ಎಲ್ಲ ಒಟ್ಟಿಗೆ ಬರ್ತಾ ಇದೆ. ಈ ವಿಷಯನ ಯಾರಿಗೂ ಹೇಳಿಲ್ಲ ತಾನೆ ಅಂತ ಟಾಮ್ ಕೇಳಿದಾಗ ಇಲ್ಲ ಅಂತ ಹೇಳ್ತಾರೆ ಋತ್. ಋತ್ನ ಕೊಲ್ಲೋದ್ರಲ್ಲಿ ಈಗ ಅರ್ಥನೇ ಇಲ್ಲ. ಇವರು ಮಾತ್ರ ಇರೋ ಟೀನಾ ಬೇರೆ ಕುಡ್ದಿದ್ದಾರೆ. ಏನಾಗುತ್ತೋ ಅಂತ ಟಾಮ್ ಇವರನ್ನ ಡಾಕ್ಟರ್ ಹತ್ರ ಕರ್ಕೊಂಡ್ ಹೊರಟಾಗ ಸರಿಯಾದ ಸಮಯಕ್ಕೆ ಬೆಚಿರ್ ಬಂದು ಋತ್ಗೆ ಶೂಟ್ ಮಾಡ್ದ. ನಾನೇನೋ ಋತ್ನ ಕಾಪಾಡೋಕೆ ಬರ್ತಾನೆ ಅನ್ಕೊಂಡ್ರೆ ಕೊಲ್ಲೋಕೆ ಬಂದಿದ್ದಾನೆ. ಬುಲೆಟ್ ಋತ್ನ ಕೈಗೆ ಬಿದ್ದಿರೋ ಹಾಗಿದೆ. ಟಾಮ್ ರಿಚರ್ಡ್ ವಾರನ್ ನ ಫ್ಯಾಮಿಲಿಗೆ ಸೇರಿದ ಬದುಕಿರೋ ಸದಸ್ಯ ಇವರೊಬ್ರೇ ಅಲ್ಲ ಅಂತ ಹೇಳಿದಾಗ ಮತ್ತೆ ಇನ್ಯಾರಿದ್ದಾರೆ ಹೇಳು ಅಂತ ಗನ್ ಪಾಯಿಂಟ್ ಅಲ್ಲಿ ಟಾಮ್ ನ ಇಟ್ಕೊಂಡು ಕೇಳ್ತಿದ್ದಾನೆ ಬೆಚಿರ್. ಈ ಕಡೆ ಶೆಲ್ಟರ್ ಅಲ್ಲಿ ಏಣಿ ಇಳ್ಕೊಂಡು ಕೆಳಗೆ ಹೋಗಿದ್ರಲ್ಲ ಎವನ್ ಮತ್ತೆ ಅವನ ಫ್ರೆಂಡ್ಸ್, ಇವರು ಸೀದಾ ಸುರಂಗದಲ್ಲಿ ಇರೋ ಚೇಂಬರ್ ಗೆ ಬಂದಿದ್ದಾರೆ. ಇಲ್ಲಿರೋ ಚೇರ್ ಮೇಲೆ ಕುತ್ಕೊಂಡು ತಮಾಷೆ ಮಾಡ್ತಾ ನಗಾಡ್ಬೇಕಾದ್ರೆ ಇವರು ಇಲ್ಲಿಗೆ ಬಂದಿರೋದನ್ನ ನೋಡಿರೋ ಕೆನಿ ಅನ್ನೋ ವ್ಯಕ್ತಿ ಕೂಡ ಇಲ್ಲಿಗೆ ಬಂದ. ಇವ್ರಿಗೆಲ್ಲ ಬೈದು ಕಳಿಸಿದಾಗ ಕೆನಿ ಚೇಂಬರ್ ಅಲ್ಲೇ ಇರ್ಬೇಕಾದ್ರೆ ಎವನ್ ನ ಫ್ರೆಂಡ್ ಡೋರ್ ಲಾಕ್ ಮಾಡ್ಕೊಂಡು ಓಡ್ ಹೋಗ್ತಾನೆ. ಆದ್ರೆ ಎವನ್ ಓಡ್ ಹೋಗಲ್ಲ. ಕೆನಿನ ಕಾಪಾಡೋಕೆ ಡೋರ್ ನ ಓಪನ್ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ. ಡೋರ್ ಲಾಕ್ ಆಗಿದೆ. ಏನೇ ಮಾಡಿದ್ರು ತೆಗಿಯೋಕಾಗಲ್ಲ. ಒಳಗಿರೋ ಕೆನಿ ಜೋರಾಗಿ ಕಿರ್ಚ್ಕೊಂತಾನೆ. ಈಗ ಡೋರ್ ಓಪನ್ ಆಯ್ತು. ಕೆನಿ ಕತೆ ಏನಾಯ್ತು ಅಂತ ನೋಡೋಕೆ ಎವನ್ ಒಳಗೆ ಬರ್ತಾನೆ. ಚೇರ್ ಮುಂದೆ ಇದ್ದ ಆ ಇನ್ನೊಂದು ಕಬ್ಬಿಣದ ಡೋರ್ ಸ್ವಲ್ಪ ಓಪನ್ ಆಗಿದೆ. ಮೋಸ್ಟ್ಲಿ ದುಷ್ಟಶಕ್ತಿ ಆ ಡೋರ್ ಇಂದ ಬಂದು ಕೆನಿನ ಎಳ್ಕೊಂಡ್ ಹೋಯ್ತು ಅನ್ಸುತ್ತೆ. ಕೆನಿ ಸಾವನ್ನಪ್ತಿದಂಗೆ ಮಳೆ ಗಾಳಿ ಕಡಿಮೆ ಆಯ್ತು. ಲೈಟ್ ಎಲ್ಲ ವಾಪಸ್ ಬಂತು. ಋತ್ನ ಟಾಮ್ ಎತ್ತಿದ್ದಾನೆ ಅಂತ ವಿಕ್ ಮತ್ತೆ ಪೆಟ್ರಿಷಿಯಾ ಅನ್ಕೊಂತಾರೆ. ಆದ್ರೆ ಇಲ್ಲ, ಕೆನಿ ಬಲಿಯಾಗಿರೋದಕ್ಕೆ ಎಲ್ಲ ಸರಿ ಹೋಗಿದ್ದು. ಟಾಮ್ ಕೂಡ ಇದು ಹೇಗೆ ಸಾಧ್ಯ ಅಂತ ಕನ್ಫ್ಯೂಸ್ ಆಗಿದ್ದಾನೆ. ಹೇಗಾದ್ರೂ ಆಗಿರ್ಲಿ ಅಂತ ಸದ್ಯಕ್ಕೆ ಬೆಚ್ಚಿರ್ಗೆ ಈಗ ಎಲ್ಲ ಸರಿ ಹೋಯ್ತಲ್ಲ, ಋತ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಹೋಗೋಣ ಬಾ ಅಂತ ಕರೀತಾ ಇದ್ದಾನೆ. ಋತ್ ಕತೆ ಏನಾಯ್ತು ಅಂತಾನೆ ಗೊತ್ತಾಗಲ್ಲ. ಕಿವಿ ಕೈ ಎರಡೂ ರಕ್ತ ಆಗಿದೆ. ಕಿವಿ ಹತ್ರನೇ ಕೈ ಇತ್ತು. ಬುಲೆಟ್ ಕೈಗೆ ಬಿದ್ದು ಕಿವಿ ರಕ್ತ ಆಗಿದ್ಯಾ, ಕಿವಿಗೆ ಬುಲೆಟ್ ಬಿದ್ದು ಕೈ ರಕ್ತ ಆಗಿದ್ಯಾ ಅಂತಾನೆ ಗೊತ್ತಾಗ್ತಿಲ್ಲ. ಮುಂದಿನ ದಿನ ಬೆಳಗ್ಗೆ ಟಾಮ್ ತನ್ನ ಮಗನನ್ನ ಶೆಲ್ಟರ್ ಇಂದ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನು ಕೆನಿ ಬಗ್ಗೆ ಇವನು ಟಾಮ್ಗೆ ಹೇಳಿರೋ ಹಾಗೆ ಕಾಣ್ತಿಲ್ಲ. ಅದೇ ಟಾಮ್ ಕೂಡ ಖಂಡಿತ ಇವನಿಗೆ ಇರೋ ವಿಷಯ ಹೇಳಿಲ್ಲ. ತನ್ನ ಮಗನನ್ನ ಕಾಪಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಋತು ರಿಚರ್ಡ್ ವಾರನ್ನ ರಕ್ತ ಸಂಬಂಧಿ ಅನ್ನೋದಕ್ಕೆ ಒಂದು ಪ್ರೂಫ್ ಆಗಿರೋ ಸ್ಯಾರಾಳ ಬ್ರೂಚ್ ನ ಸಮುದ್ರಕ್ಕೆ ಬಿಸಾಕಿ ಕಾರ್ ಹತ್ರ ಬರ್ಬೇಕಾದ್ರೆ ಚರ್ಚ್ ನ ಬೆಲ್ 8 ಬಾರಿ ಶಬ್ದ ಮಾಡುತ್ತೆ. ಮೊದ್ಲು 9 ಸಲ, ಈಗ ಕೆನ್ನಿ ಸಾವನ್ನಪ್ಪಿದ ನಂತರ 8 ಸಲ. ಇನ್ನ 8 ಜನರ ಬಲಿ ಕೊಡ್ಬೇಕು. ಈಗ ನಡೀತಾ ಇರೋದೆಲ್ಲ ನಿಲ್ಬೇಕು ಅಂದ್ರೆ ಸ್ನೇಹಿತರೆ, ಟೌನ್ ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ ಇಲ್ಲಿವರೆಗೂ ತುಂಬಾನೇ ಜನ ಸಾವನ್ನಪ್ಪಿದ್ದಾರೆ. ಅದಕ್ಕೆಲ್ಲ ಲೆಕ್ಕ ಇಲ್ಲ. ಚೇಂಬರ್ ಅಲ್ಲಿ ಬಲಿ ಕೊಟ್ರೆ ಮಾತ್ರ ಲೆಕ್ಕ. ಮುಂದಿನ ಸೀಸನ್ ಅಲ್ಲಿ ಟಾಮ್ ತನ್ನ ಮಗನನ್ನ ಕಾಪಾಡೋಕೆ 8 ಜನರನ್ನ ಬಲಿ ಕೊಡ್ತಾನ, ಇಲ್ಲ ಮಗ ಮತ್ತೆ ಋತ್ ಇಬ್ಬರನ್ನ ಕೊಂದು ಪರ್ಮನೆಂಟ್ ಆಗಿ ಶಾಪವನ್ನ ನಾಶ ಮಾಡ್ತಾನ ಅಂತ ನೋಡ್ತೀವಿ. ಟಾಮ್ ನ ಮುಂದೆ 2 ದಾರಿ ಇದೆ. ಎರಡರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ತಾನೆ, ಇಲ್ಲ 3ನೇ ದಾರಿಯನ್ನ ಇವನೇ ಕಂಡಿಡ್ಕೊಂತಾನ ಅಂತ ಮುಂದಿನ ಸೀಸನ್ ರಿಲೀಸ್ ಆದಾಗ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಈ ವಿಡಿಯೋಸ್ ಜಾಸ್ತಿ ಜನಕ್ಕೆ ರೀಚ್ ಆದ್ರೆ ಸಾಕು. ಇಲ್ಲ ಅಂದ್ರೂ ವಿಡಿಯೋ ಮಾಡೇ ಮಾಡ್ತೀನಿ. ಕಷ್ಟಪಟ್ಟಿದ್ಕು 10,000 ವ್ಯೂಸ್ ಬಂದ್ರು ಸಾಕು. ಸೊ ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.